ಏನ್ ಗೊತ್ತಾ, ನಾನು ಅದನ್ನ ಹೇಳಕ್ ಬಂದೆ ಆಕ್ಚುಲಿ. ಅಲ್ಲ ಸೆಟ್ಟಲ್ಲಿ ಬೆಳಿಗ್ಗೆ ಅರ್ಧ ಗಂಟೆ ಲೇಟಾಗಿ ಬಂದೆ ಅಷ್ಟೇ, ಅರ್ಧ ಗಂಟೆ. ನೋಡ್ದಲ್ಲ ಅವತ್ತು ಸೆಟ್ಟಲ್ಲಿ ಬೈದಿದ್ದು ಸುಮ್ಮನೆ ಇನ್ನೂ ಬಂದಿಲ್ಲ. ಅವನೇ ಅನ್ಕೋಬಿಟ್ಟಿದ್ದಾರೆ ನಮ್ಮನ್ನ ವೇಸ್ಟ್ ಕ್ಯಾಂಡಿಡೇಟ್ಗಳು. ಹಾಗೆ ಗೊತ್ತಿಲ್ಲಪ್ಪ, ನೀನ್ ಹೇಳ್ಬೇಕು, ನಿಂಗ್ ಜಾಸ್ತಿ ಎಕ್ಸ್ಪೀರಿಯನ್ಸ್. ಬೈಸ್ಕೊಂಡಿರೋದಂತಲ್ಲ, ಸುಮ್ಮನೆ ಅಲ್ಲ. ಒಂದ್ ಸೆಟ್ ಪ್ರಾಪರ್ಟಿ ಕರೆಕ್ಟ್ ಆಗಿ ಬಂದಿಲ್ಲ ಅಂತಂದ್ರೆ ಸೆಟ್ ಎಷ್ಟು ಬೈತಾ ಇದ್ರು. ಬೈಯದಲ್ಲ, ಈಗ ನಮ್ಗೆ ಬಂದೆಷ್ಟೊತ್ತು 1 hour ಆಯ್ತು. ಏನ್ ಬರ್ತೀನಿ ಅಂತ ಹೇಳ್ಬೇಕಲ್ವಾ? ಕಾಲ್ ಪಿಕ್ ಮಾಡ್ತಿಲ್ಲ, ನಾನು ಟ್ರೈ ಮಾಡಿದೆ 3 ಸರಿ. ಏನ್ ಹೇಳ್ತಾರೆ ರೀಸನ್? ಏನು ಡ್ರೈವ್ ಮಾಡ್ತಿದ್ದೀನಿ ಮನ್ವಿತ್, ರಿಸೀವ್ ಮಾಡಕ್ಕಾಗಿಲ್ಲ. ಅವ್ರು ಹೇಳೋದ್ ಮಾತ್ರ ನಾವ್ ಹೇಳಿದ್ರೆ ಎಲ್ಲ ಕತೆಗಳು ನಮ್ಮ ಹತ್ರ. ಯಾರು ಹೇಳು, ಯಾರ ಬಗ್ಗೆ ಮಾತಾಡ್ತಿದ್ವಿ ಗೊತ್ತು ತಾನೆ? ಗೊತ್ತಾಯ್ತು, ಕತೆಗಾರ ಅಂತ ಹೇಳ್ತಾರೆ. ನಾನು ಕತೆಗಾರ, ಸ್ಕ್ರಿಪ್ಟ್ ರೈಟ್ರು. ಆ ಕತೆಗೆ ಆಕ್ಟ್ ಮಾಡೋದ್ರೆ ನಾವು, ನಮ್ಗೆ ಕತೆ ಕಟ್ಟಕ್ ಬರಲ್ಲ. ಅಲ್ಲ ಅವ್ರು ಲೇಟಾಗಿ ಬಂದು ಅಂದ್ರೆ ಡೈರೆಕ್ಟರ್ ಲೇಟಾಗಿ ಬಂದ್ರೆ ಡೈರೆಕ್ಟರ್ ಏನಾದ್ರು ರೀಸನ್ ಕೊಟ್ಟಿಲ್ಲ, ರೀಸನ್ ಕೊಟ್ರೆ ಅದು ರೀಸನ್. ಆರ್ಟಿಸ್ಟ್ಗಳು ರೀಸನ್ ಕೊಟ್ರೆ ಏನೋ ಅರ್ಧ ಗಂಟೆ ಲೇಟ್ ಆಗಿದ್ನಪ್ಪ, ಹೌದು ಆಯ್ತು ಲೇಟ್ ಆಗ್ಬೋದು. ಇವಾಗ ನೋಡಿ 1 hour ಆಯ್ತು, 1 hour ಆಯ್ತು. ಏನು ಹೇಳಿದ್ರೆ ಆ ಫ್ರೇಮ್ ಇಡ್ಬೇಡಿ, ಈ ಫ್ರೇಮ್ ಚೆನ್ನಾಗಿ ಕಾಣ್ಬಾರ್ದು, ಏನೇನೋ ಪ್ರಾಪರ್ಟಿ ಏನಾದ್ರು ಒಂದ್ ಅರ್ಧ ಗಂಟೆಲಿ ಇದು ಬಂದಿಲ್ಲ ಅಂತಂದ್ರೆ ಅಷ್ಟು ಪರ್ಟಿಕ್ಯುಲರ್ ಆಗಿರೋರು. ಇವತ್ತು ನೋಡಿ ಇಂಟರ್ವ್ಯೂ ನಾವೆಲ್ಲ ರೆಡಿ ಇದೀವಪ್ಪ, ಇನ್ನೂ ಬಂದಿಲ್ಲ. ಅಲ್ಲ ನನ್ಗೇನ್ ಗೊತ್ತಾ, ಊಟನೂ ಮಾಡಿದೆ ಬಂದೆ, ಓವರ್ ಟೈಮ್ ಆಗ್ಬಿಟ್ಟಿದೆ ಅಂದ್ಬಿಟ್ಟು. ಅಯ್ಯೋ ಅದಂತೂ ಮಾತಾಡ್ಲೇ ಬೇಡ ಬಿಡು. ಏನ್ ಗೊತ್ತ ಇವಾಗ ಎಕ್ಸಾಕ್ಟ್ ಆಗಿ ಲಂಚ್ ಬ್ರೇಕ್ ಆಗಿದ ತಕ್ಷಣ ಅರ್ಧ ಗಂಟೆ ಆದ್ಮೇಲೆ ಇನ್ನೊಂದು 1 minute ಆದ್ರೂ ಕೊಡ್ತಿದ್ರ ರೆಡಿ ಆಗಕ್ಕೆ. ಅದನ್ನು ಟಚ್ ಅಪ್ ರೆಡಿ ಇರ್ಬೇಕಿತ್ತು. ಏನ್ ಗೊತ್ತಾ, ನಾನು ಬೇಗ ಹೇಳಕ್ಕಾಗ್ಲಿಲ್ಲ ಅಂದ್ಬಿಟ್ಟು ಸೆಟ್ಟಲ್ಲಿ ಒಂದು 1/2 hour ಲೇಟ್ ಆಗಿ ಅಷ್ಟೇ ಬಂದಿದ್ದು. ಅರ್ಲಿ ಮಾರ್ನಿಂಗು ಏನು ಕೂಲ್. ಮತ್ತೆ ತುಂಬಾ ವಿಷಯಗಳಿದೆ ಬಿಡು. ಹೇಳು, ನನ್ಗೆ ಹೇಳಕ್ಕೇನು, ನಾನು ಹೇಳಕ್ ಹೋಗ್ತಿದ್ದ. ಬರ್ತಾ ಆನ್ ದಿ ವೇ 5 minutes ಮೇ ಬಿ. ಏನ್ ಮ್ಯಾನೇಜ್ ಮಾಡ್ಲೇಬೇಕಲ್ಲ. ಅಲ್ಲ ಏನಿದ್ದು ಬೇರೆ ಏನಾದ್ರು ಅದು ಇದು. ಅಯ್ಯೋ ಬಿಡು, ತುಂಬಾ ಇತ್ತು. ಕಾಸ್ಟ್ಯೂಮ್ ವಿಷಯಕ್ಕೆ ಎಷ್ಟು ಗೊತ್ತಾ? ಬಿಕಾಸ್ ಅವ್ರು ಪರ್ಟಿಕ್ಯುಲರ್ ಮುಂಚೆನೆ ಹೇಳ್ಬೇಕಿತ್ತು ಕಾಸ್ಟ್ಯೂಮ್. ನನಗೇನು ಗೊತ್ತಿತ್ತು 4-5 ಕಾಸ್ಟ್ಯೂಮ್ಸ್ ಬೇಕಿತ್ತು. ಸೊ ಹಂಗಾಗಿ ನಾನು ಏನಂತ್ರಿ, ಅದು ನನ್ನ ಡಿಪಾರ್ಟ್ಮೆಂಟಾ, ನೀನ್ ಹೇಳೋದು ನನ್ನ ಡಿಪಾರ್ಟ್ಮೆಂಟಾ ಕಾಸ್ಟ್ಯೂಮ್ಸ್ ಅನ್ಕೊಂಡು. ನನಗಂತೂ ಅರ್ಥ ಆಗ್ತಿಲ್ಲಪ್ಪ. ಯಾರ್ದಕ್ಕೂ ಗೊತ್ತಾಗ ನಮ್ಮ ಮೇಲೆ ಅನ್ಬಿಡು. ಅದೇ ನೋಡೋಣ. ನೋಡಿ ನಿಮ್ಗೆ ಗೊತ್ತಾ, ಹಲೋ ಸರ್, ಸ್ಟಾರ್ಟ್ ಮಾಡೋಣ ಇಂಟರ್ವ್ಯೂ. ನೋ ಪ್ರಾಬ್ಲಮ್ ಸರ್. ನಾವು ನಿಮಗೆ ಮಾತಾಡ್ತಿದ್ವಿ, ನೀವು ಎಷ್ಟು ಪಂಚುವಲ್ ಆಗಿರ್ತಿದ್ರಿ ಸೆಟ್ ಅಲ್ಲಿ. ಬೆಳಗ್ಗೆ ಇದೇ ಟೈಮ್ ಶೂಟಿಂಗ್ ಸ್ಟಾರ್ಟ್ ಆಗ್ಬೇಕು, ಇದೇ ಟೈಮ್ ಪ್ಯಾಕಪ್ ಆಗ್ಬೇಕು, ಇದೇ ಕಾಸ್ಟ್ಯೂಮ್ ಬೇಕು, ಇದೇ ಕಲರ್ ಕಾಂಬಿನೇಷನ್ ಬೇಕು, ಇದೇ ಪ್ರಾಪರ್ಟಿ ಬೇಕು, ನಿಮ್ಮಂತ ಟೆಕ್ನಿಷಿಯನ್ ಬೇಕು. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ವರ್ಕ್ ಮಾಡಕ್ಕೆ. ಹೌದು ಸರ್. ಇಷ್ಟೆಲ್ಲ ಒಳ್ಳೆ ಮಾತು ಮಾತಾಡಿದ್ರ ನಿಜ ನಂಬಕ್ ಆಗ್ತಿಲ್ಲ ನನಗೆ. ಅದರಲ್ಲೂ ಮನೆಯಿತ್ತು ಅಂತೂ ನನ್ ಬಗ್ಗೆ ಅವನೇ ಜಾಸ್ತಿ ಮಾತಾಡಿದ ಸರ್. ಒಳ್ಳೆ ಮಾತು, ತುಂಬಾ ಒಳ್ಳೆ ಮಾತು ಮಾತಾಡ್ದ. ಗೊತ್ತಾಗುತ್ತೆ ನೀವು ಕಾಲಾಯ ತಸ್ಮೈ ನಮಃ ಅಂತಾರೆ, ಕಾಲ ಬಂದಂಗೆ ಗೊತ್ತಾಗುತ್ತೆ. ನೋಡಿ ಕ್ಯಾಮ್ರಾ ನಾನು ಬರಕ್ ಮುಂಚೆ ರೋಲ್ ಆಗಿತ್ತಾ, ಬಂದ್ಮೇಲೆ ರೋಲ್ ಆಯ್ತಾ? ರೋಲ್ ಆಗಿತ್ತಾ? ಥ್ಯಾಂಕ್ ಯು ವೆರಿ ಮಚ್. ಓಕೆ ಬ್ರದರ್, ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಣ. ಯಾಕೆ ಒಂಥರ ಆಯ್ತು ಮುಖ ಎಲ್ಲ? ಸರ್ ಅದು ಶೆಕೆ ಆಗ್ತದೆ ಎಸಿಯಲ್ಲಿ. ಶುರು ಮಾಡೋಣಮ್ಮ. ಓಕೆ. ಹಾಯ್ ಫ್ರೆಂಡ್ಸ್. ನಮಸ್ತೆ ಸರ್. ನಮಸ್ತೆ. ಅವೆಲ್ಲ ಹೇಳ್ದಲ್ಲಪ್ಪ, ಯಾಕೆ ಎಕ್ಸ್ಟ್ರಾ ಆಕ್ಟ್ ಮಾಡ್ತಾ ಇದೆಯಾ? ಸಿನಿಮಾದಲ್ಲಿ ಆಕ್ಟ್ ಮಾಡೋದಿಲ್ಲ, ಇಂಟರ್ವ್ಯೂಲ್ ಆಕ್ಟ್ ಮಾಡ್ತಾ ಇದೆಯಾ? ಓಕೆ ರೆಡಿ, ಸ್ಟಾರ್ಟ್ ಮಾಡೋಣ. ಟೈಮ್ ಆಯ್ತು. ಒಂದ್ಸೋ ಸಾರಿ, ನಾನು ಒಂಚೂರು ಊಟ ಮಾಡಿರಲಿಲ್ಲ. ನಂಗೆ ಹಸಿವು ತಡೆಯಲ್ಲ, ಸೆಟ್ಟಲ್ಲೂ ನೋಡಿದ್ರಲ್ಲ. ಹಸು ತಡೆಯಲ್ಲ. ಓಕೆ, ನಿಮ್ದೆಲ್ಲ ಊಟ ಆಯ್ತಮ್ಮ? ಓಕೆ ಡನ್. ಅರುಣ್ ನೀವು ಮಾಡಿದ್ರಾ? ಓಕೆ ವಿಜಯ್ ನಿಮ್ದು? ಓಕೆ ಡನ್. ಓ ಸರಿ ಸರಿ ಸರಿ. ಆಂಕರ್ ಇಲ್ಲ, ನಾವೇ ಶುರು ಮಾಡ್ಬೇಕಲ್ವಾ? ಓಕೆ ರೆಡಿ, ಶುರು ಮಾಡೋ ಮನೆ. ಓಕೆ, ಎಲ್ರಿಗೂ ನಮಸ್ಕಾರ. ಸರ್ ಊಟ ಮಾಡಿದ್ರಾ? ಆಯ್ತಮ್ಮ, ಅದಕ್ಕೆ ಲೇಟ್ ಆಗಿದೆ. ಸರಿ ಸರಿ. ಆರಾಮಾಗಿ ಬಂದ್ಯಲ್ಲ ಸರ್? ನಾನು ಆರಾಮಾಗಿ ಬಂದೆ. ಅದೇ ಮಳೆ ಬರ್ತಿತ್ತು, ಅದಕ್ಕೆ ಲೇಟ್ ಆಗಿದೆ. ನಾನು ಹೇಳ್ದೆ ತಾನೆ ಮಳೆ ಬರ್ತಿತ್ತು, ಅದಕ್ಕೆ ಲೇಟ್. ಪಾಪ ಸರ್ ನಮಗೋಸ್ಕರ ನಾನು
ನಮ್ ಸಂಜು ಚಿತ್ರ 27 ರಿಲೀಸ್ ಆಗ್ತದೆ ಅಂತ ಅವರು ಮಳೆ ಇದ್ರು ಪರವಾಗಿಲ್ಲ ಬಿಸಿಲಿದ್ರು ಪರವಾಗಿಲ್ಲ ನಾನು ಬರ್ತೀನಿ ಅಂತ ಬಂದಿದ್ದಾರೆ. ಏನು ಎಕ್ಸ್ಟ್ರಾ ಬಿಲ್ಡಪ್ ಎಲ್ಲ ಕೊಡ್ತಿದ್ರಲ್ಲ, ನಾನು ಯಾಕೋ ಡೌಟ್ ಆಗ್ತಾ ಇದೆ ಸರ್. ಅಂದ್ರೆ ನಾನು 3 times ಕಾಲ್ ಮಾಡಿದೆ ನಿಮ್ಗೆ, ಊಟ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲಪ್ಪ. ಊಟ ಊಟ ಮಾಡ್ತಿದ್ರ ಹೌದೌದು ಕರೆಕ್ಟ್ ಅಂತ ಹೇಳ್ದ ಅವನು. ಸರ್ ಎಷ್ಟು ನನ್ ಕಂಡ ಎಷ್ಟು ಪ್ರೀತಿ ಗೊತ್ತಾರ್ಗೆ ಒಂದಿನ ನನಗೆ ಅಂತ ಹೇಳೇ ಇಲ್ಲ. ಅದು ಮುಂಚೆ ಹೇಳಿದಲ್ಲ, ಆಕ್ಚುಲಿ ನಾವು ಸುಮ್ನೆ ಅದು ಏನೋ ಅದಕ್ಕೆ ರೆಡಿ ಶುರು ಮಾಡೋಣ. ಓಕೆ, ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಸಂತೋಷ್ ನಿರ್ಮಾಣದ, ನನ್ನ ನಿರ್ದೇಶನದ, ಸಾತ್ವಿಕ ಮತ್ತೆ ಮನ್ವಿತ್ ಮುಖ್ಯ ಭೂಮಿಕೆಯಲ್ಲಿರುವ ಸಂಜು ಚಿತ್ರದ ಪ್ರಮೋಷನ್ಗೋಸ್ಕರ ಕೂತಿದ್ದೀವಿ. ನಮ್ಮ ಚಿತ್ರ ಸೆಪ್ಟೆಂಬರ್ 27ಕ್ಕೆ ಬಿಡುಗಡೆ ಆಗ್ತಾ ಇದೆ. ನಮ್ಮ ಪಾತ್ರಗಳನ್ನ ಪರಿಚಯ ಮಾಡಿಕೊಟ್ಟೆ. ಏನೋ ಪ್ರಶ್ನೆಗಳು ಕೇಳ್ತೀರಾ, ನಾವೇ ಮಾತಾಡ್ಬೇಕಾ? ಸರ್ ಏನ್ ಊಟ ಮಾಡಿದ್ರೆ? ಅನ್ನ ಸರ್. ಸರ್ ಆಕ್ಚುಲಿ ಬರಕ್ ಮುಂಚೆ ತುಂಬಾ ಒಳ್ಳೊಳ್ಳೆ ಮಾತಾಡೋದು ನಿಮ್ ಬಗ್ಗೆ, ತುಂಬಾನೇ ಖುಷಿ ಆಯ್ತು. ಓಕೆ. ಸೊ ಸೆಕಲ್ ತುಂಬಾ ರಗಡಾಗಿದ್ರಂತೆ ನೀವು, ಇದ್ರಂತೆ. ಹೌದಾ? ಹೌದು ಸರ್. ಬಟ್ ನಾನು ಬಂದ ತಕ್ಷಣ ಏನೋ ಬಿಲ್ಡಪ್ ಸರ್ ನಿಮ್ಮಂತ ಡೈರೆಕ್ಟ್ ಇಲ್ಲ, ನೀವೆಷ್ಟು ಇದಾಗಿದ್ರಿ ಅದು ಇದಂತ ಒಳ್ಳೆ ಹೌದು ಸರ್, ಅದ್ ನಿಜ. ಸ್ಟ್ರಿಕ್ಟ್ ಟೀಚರ್ ಇರ್ತಾರಲ್ಲ ಸ್ಕೂಲ್, ಆ ತರ ಅಂತ ಹೇಳಿದ್ವಿ ಅಂತ ಹೇಳಿ. ಓಕೆ, ಸೊ ಯಾರೇ ಲೇಟ್ ಆಗಿ ಬಂದ್ರು ಕೂಡ ಡೈರೆಕ್ಟರ್ ಗಾಗ್ಲಿ ಪ್ರೊಡ್ಯೂಸರ್ ಗಾಗ್ಲಿ ಸರ್ ಫಸ್ಟ್ ಕ್ವಶನ್ ಏನು ಅಂತಂದ್ರೆ, ಸಂಜು ಅಂತ ಹೆಸರಿಡಕ್ಕೆ ಕಾರಣ ಏನು ಸರ್? ಶಂಕರ್ನಾಗ್ ಅವ್ರ ಇನ್ಸ್ಪಿರೇಷನ್ ಅಥವಾ ಸಂಜು ವೆಡ್ಸ್ ಗೀತಾ ಏನಾದ್ರು ನೀವೇನಾದ್ರು ತಗೊಂಡು ಅದನ್ನ ಕಂಟಿನ್ಯೂ ಮಾಡ್ತಾ ಇದೀರಾ ಅಂತ? ಎಲ್ಲಾ ಕಾರಣಗಳು ಇವೆ. ನೀವು ಹೇಳಿದಾಗೆ ಶಂಕರ್ನಾಗ್ ಅವರದ ಗೀತಾ ಸಿನಿಮಾ ಇನ್ಸ್ಪಿರೇಷನ್ ಹೌದು. ಆ ಇನ್ಸ್ಪಿರೇಷನ್ ಅಲ್ಲೇ ಸಂಜು ವೆಟ್ಸ್ ಗೀತಾ ಬಂದಿದ್ದು ಕೂಡ, ಅದ್ರ ಪಾರ್ಟ್ 2 ಕೂಡ ಬರ್ತಾ ಇರೋದು ಅದೇ ಇದ್ರಲ್ಲೇ. ಆದ್ರೆ ನಾವು ಸಂಜು ಸಿನಿಮಾ ಶುರು ಮಾಡಿದಾಗ ಪಾರ್ಟ್ 2 ಇನ್ನೂ ಶುರು ಮಾಡಿರ್ಲಿಲ್ಲ. ಹಾಗಾಗಿ ಅದೊಂಚೂರು ಚಿಕ್ಕ ಕನ್ಫ್ಯೂಷನ್ ಮತ್ತೆ ಕ್ಲಾಶ್ ಆಗಿದೆ. ಯಾಕಂದ್ರೆ ನಮ್ದು ಸಿನಿಮಾ ರಿಲೀಸ್ ಆಗಿ ಎಲೆಕ್ಷನ್ IPL ಬಂದಿದ್ರಿಂದ ಸ್ವಲ್ಪ ನಾವು ಲೇಟ್ ಆಗಿ ಬರ್ತಾ ಇದೀವಿ. ಅದ್ರ ಜೊತೆಗೆ ಹಿಂದಿ ಸಂಜು ಕೂಡ ಒಂದು ಸೂಪರ್ ಹಿಟ್ ಸಿನಿಮಾ ಆಗಿದ್ರಿಂದ ಒಂದು ಪಾಸಿಟಿವ್ ಅಂತ ಅನ್ನಿಸ್ತು. ಇಲ್ಲಿ ಸಿನಿಮಾ ಕತೆ ಬಂದು ತುಂಬಾ ಪಾತ್ರಗಳ ಮೇಲೆ ಹೋಗುತ್ತೆ, ನಾಯಕಿಯ ಸುತ್ತುತ್ತೆ. ಈಗ ನಾಯಕನ ಸ್ನೇಹಿತರಾಗಬೇಕು, ಬ್ರದರ್ ಆಗಬೇಕು ಅವ್ರ ಪ್ರೊಡ್ಯೂಸರು. ಸೊ ಆಸ್ ಎ ಡೈರೆಕ್ಟರ್ ನನಗೂ ಕೂಡ ಒಂದು ಕ್ರೆಡಿಟ್ ಕೊಡಬೇಕು ಅನ್ನೋದು ಮನಸ್ಸಲ್ಲಿ ಇದ್ದೇ ಇರುತ್ತೆ. ಏನೇ ನಾವು ಸಿನಿಮಾ ಇದೇ ಪ್ಯಾಟರ್ನ್ ಅಲ್ಲಿ ಮಾಡೋಣ ಅಂತಿದ್ರು. ಸೊ ಹೀರೋ ಕ್ಯಾರೆಕ್ಟರ್ ಒಂಚೂರು ಹೈಲೈಟ್ ಆಗ್ಲಿ, ಹೀರೋಗೂ ಒಂಚೂರು ಅದು ಮೆನ್ಷನ್ ಆಗ್ಲಿ ಅನ್ನೋದು ಇತ್ತು. ಅದು ಹಾಗಾಗಿ ಆ ಸಂಜು ಅನ್ನೋ ಕ್ಯಾರೆಕ್ಟರ್ ನೇಮ್ ನ ಇಡ್ಬೇಕಾಯ್ತು. ಓಕೆ ಸರ್, ಟೀಸರ್ ನೋಡ್ಬೇಕಾದ್ರೆ ಎಲ್ರಿಗೂ ಒಂದು ಹೈಲೈಟ್ ಆಗೋದು ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತಾರೆ, ಆದ್ರೆ ನಾವು ನಮ್ಮ ಮ್ಯಾರೇಜ್ ಮೇಡ್ ಆಗಿರೋದು ಬಸ್ ಸ್ಟ್ಯಾಂಡ್ ಅಲ್ಲಿ ಅಂತ. ಸೊ ಇದು ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ನಡೆಯುವಂತ ಕಥೆನಾ? ಎಕ್ಸಾಕ್ಟ್ಲಿ ಹೌದು. ಇದು ನಾನು ಯಾವ್ದೋ ಮೊಬೈಲ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೋಲ್ ಮಾಡ್ಬೇಕಾದ್ರೆ ನಮ್ಮ ಸಿನಿಮಾದಲ್ಲಿರುವ ಬಸ್ ಸ್ಟಾಪ್ ತರದ್ದು ಒಂದು ಬಸ್ ಸ್ಟಾಪ್ ನೋಡಿದೆ. ಅಲ್ಲಿ ಯಾರೋ ಏಜ್ ಆಗಿರೋ ಇಬ್ರು ಕುಂತಿದ್ರು. ನನ್ಗೆ ಆ ಬ್ಯಾಕ್ ಡ್ರಾಪ್ ನೋಡಿದ ತಕ್ಷಣ ಯಾಕೆ ಅನ್ನಿಸ್ತು ಗೊತ್ತಿಲ್ಲ, ಈ ತರದೊಂದು ಬ್ಯಾಕ್ ಡ್ರಾಪ್ ಅಲ್ಲಿ ಈ ತರದೊಂದು ಬಸ್ ಸ್ಟಾಪ್ ಅಲ್ಲಿ ಒಂದು ಕತೆ ಆದ್ರೆ ಹೇಗೆ ಅನ್ನೋದು ತಲೆಗೆ ಬಂದು ಒಂದು ಸಣ್ಣ ನಾಟ್ ಮಾಡ್ಕೊಂಡಿದ್ದೆ. ಅಲ್ಲಿಗೆ ಬರ್ತೀನಿ. ಆ ನಾಟಲ್ಲಿ ನನ್ಗೆ ಬಂದಿದ್ದೇನು ಅಂತಂದ್ರೆ, ಸ್ವಲ್ಪ ನಾನು ಸ್ಮಾಲ್ ಬಜೆಟ್ ಮೀಡಿಯಂ ಬಜೆಟ್ ಪ್ಯಾಟರ್ನ್ ಮಾಡ್ಬೇಕಾದ್ರೆ ತುಂಬಾ ಲೊಕೇಶನ್ಸ್ ತುಂಬಾ ಕ್ಯಾರೆಕ್ಟರ್ಸ್ ನ ಡಿಸೈನ್ ಮಾಡಕ್ ಹೋಗಲ್ಲ, ಅಲ್ಲಲ್ಲೇ ಪಾತ್ರಗಳನ್ನ ತರೋ ಪ್ರಯತ್ನ ಮಾಡ್ತಿದ್ದೆ. ಹಾಗಾಗಿ ಒಂದು ಹುಡುಗ ಒಂದು ಹುಡುಗಿಯನ್ನ ಫಾಲೋ ಮಾಡ್ತಾನೆ. ಆ ಹುಡುಗಿ ಬಸ್ ಸ್ಟಾಪ್ ಅಲ್ಲಿ ಬಂದು ಕೂರ್ತಾಳೆ. ಆತ ಅವಳನ್ನ ಮಾತಾಡ್ಸಕ್ ಪ್ರಯತ್ನ ಪಡ್ತಾಳೆ. ಅವಳು ಮಾತಾಡೋದಿಲ್ಲ. ಅವಳು ಯಾಕೆ ಮಾತಾಡೋದಿಲ್ಲ, ಈತ ಯಾಕೆ ಮಾತಾಡ್ಸಕ್ ಹೋಗ್ತಾನೆ, ಅವನ್ ಯಾರು, ಇವಳು ಯಾರು, ಅವನ ಕತೆ ಏನು, ಇವಳ ಕತೆ ಏನು, ಇವ್ರ ಸುತ್ತ ನಡೆಯುವ ಘಟನೆಗಳೇನು ಅನ್ನೋ ಒಂದು ವಿಚಾರ ಇಟ್ಕೊಂಡೆ ಒಂದು ಮೆಸೇಜ್ ಇಟ್ಕೊಂಡು ಒಂದು ಕತೆ ಮಾಡ್ಕೊಂಡಿದೀವಿ. ಒಂದು ಮನುಷ್ಯನ ಸಂಬಂಧ, ನಂಬಿಕೆಗಳ ಸಂಘರ್ಷಗಳಿದೆ, ಅತಿಯಾದ ನಂಬಿಕೆ ಕೂಡ ಇದೆ. ತುಂಬಾ ಬೇರೆ ಬೇರೆ ವ್ಯಕ್ತಿತ್ವಗಳ ಬೇರೆ ಬೇರೆ ಮನೋಭಾವನೆಯನ್ನ ಹೇಳುವ ಪ್ರಯತ್ನದಲ್ಲಿ ಒಂದು ಬಸ್ ಸ್ಟಾಪ್ ಅಲ್ಲಿ ಒಂದು ಹುಡುಗಿ ಮೂಲಕ ಕತೆ ಮಾಡಿದ್ವಿ. ಓಕೆ ಸರ್, ಈ ಕ್ವಶನ್ ಒಂದು ಹೀರೋ ಅವ್ರಿಗೆ. ಸರ್ ಈಗ ನಿಮ್ದು ಇದು 2ನೇ ಸಿನಿಮಾ. ಸೊ ಮೊದಲನೇ ಸಿನಿಮಾಗೂ ಈ ಸಿನಿಮಾಗೂ ಸೊ ಡಿಫ್ರೆನ್ಸ್ ಅನ್ನೋದಾದ್ರೆ ಯಾವ ರೀತಿ ಡಿಫ್ರೆನ್ಸ್ ಇತ್ತು? ಮತ್ತೆ ಯತಿರಾಜ್ ಸರ್ ಅವರ ಡೈರೆಕ್ಷನ್ ನಲ್ಲಿ ನೀವು ಮಾಡಿರೋದ್ರಿಂದ ಹೇಗಿತ್ತು ಅವ್ರ ಡೈರೆಕ್ಷನ್? ಮೊದಲನೇ ಸಿನಿಮಾ ಅಂದ್ರೆ ನಾವು ಹೊಸೊಬ್ಬರೇ ಸೇರ್ಕೊಂಡು ಮಾಡಿದ್ದು, ಅಷ್ಟೊಂದು ಏನೋ ಎಕ್ಸ್ಪೀರಿಯನ್ಸ್ ಆಗ್ಲಿಲ್ಲ. ಈ ನಾನು ಈ ಸಂಜು ಮೂವಿಲಿ ಏನಾಯ್ತಂದ್ರೆ, ನಾನು ಮಾಡಿದ್ದವ್ರು ನನ್ನ ಜೊತೆ ಆ ಕೋಆರ್ಟಿಸ್ಟ್ ಎಲ್ಲ ಸೀನಿಯರ್ಸ್. ಯತಿರಾಜ್ ಸರ್ ಆಲ್ರೆಡಿ ಅವ್ರದ್ದು 7ನೇ ಮೂವಿ ಡೈರೆಕ್ಷನ್. ಸೊ ನಮ್ಮ ಸಾತ್ವಿಕ ಮೇಡಮ್ದು ಮೋರ್ ದೆನ್ 6-7 ಆಗಿದೆ, 6 ಮೂವೀಸ್. ನಂದು 2nd ಮೂವಿ. ಅದು ನನ್ನ ಬ್ಯಾಕ್ಗ್ರೌಂಡ್ ಬಂದು ನಂದು ರಂಗಾಯಣ. ಸೊ ನಾನು ಡ್ರಾಮಾ ಮಾಡ್ತಿದ್ದವನು ಇದು ಕ್ಯಾಮ್ರಾ ಫೇಸ್ ಮಾಡ್ಬೇಕಂದ್ರೆ ಸಖತ್ತು ಡಿಫಿಕಲ್ಟ್ಸ್ ಇರುತ್ತೆ.
ಸೊ ಇನ್ನೇನಂದ್ರೆ ನನ್ನ ಕೋ ಆರ್ಟಿಸ್ಟ್ ಬಂದು ಸೀನಿಯರ್ ಎಕ್ಸ್ಪೀರಿಯನ್ಸ್ಡ್. ಸೊ ನನಗೆ ಅವ್ರ ಜೊತೆ ಹೇಗೆ ಕೆಮಿಸ್ಟ್ರಿ ವರ್ಕ್ ಆಗುತ್ತೋ ಇಲ್ವೋ ಸಖತ್ತು ಭಯ ಆಯಿತು. ರಿಹರ್ಸಲ್ ಮಾಡ್ಬೇಕಿರೋ ಸ್ವಲ್ಪ ಎದುರ್ಕೊಂಡೇ ಮಾಡ್ತಾ ಇದ್ದೇವೆ ಏನೋ ಹೇಗೆ ಅಂತ. ಸೊ ಫಸ್ಟ್ ಡೇ ಒಂಚೂರು ಹಾಗೆ ಹೀಗಾಯ್ತು. ಆಮೇಲೆ ಸೆಕೆಂಡ್ ಡೇಯಿಂದ ಅವರೇ ಹೀಗೆ ಮಾಡೋಣ ಅಂತ ಹೇಳಿದ್ರು. ಸೊ ನನಗೆ ಡೈರೆಕ್ಟ್ರು ನೋಡಪ್ಪ ಡೋಂಟ್ ವರಿ, ಡೈರೆಕ್ಟ್ರಿಗೂ ಸುಮಾರು ಕಲ್ತಿದ್ದೀನಿ ನಾನು, ಹೀಗೆ ಮಾಡು ಅಂತ. ಸೊ ನನ್ನ ಕ್ಯಾರೆಕ್ಟರ್ಗೆ ಸಖತ್ ನಾನು ಆಪ್ಟ್ ಆದೆ. ಸೊ ಅದರಿಂದ ನಂಗೆ ಸಖತ್ ಎಕ್ಸ್ಪೀರಿಯನ್ಸ್ ಆಗಿದೆ. ನನ್ನ ಅಮ್ಮನ ಕ್ಯಾರೆಕ್ಟರ್ ಸಂಗೀತ ಅಂತ ಮೇಡಮ್ ಮಾಡಿದ್ರು. ಸೊ ಅವರು ಸಖತ್ ಸಪೋರ್ಟ್ ಮಾಡಿದ್ರು. ನಮಗೆ ಎರಡು ಆಕ್ಷನ್ ಇದೆ. ಸೊ ಅದ್ರಲ್ಲಿ ತಿರುಳು ಮಂಜು ಮಾಸ್ಟರ್ ಅಷ್ಟೇ ಸಖತ್ತಾಗಿ ಫೈಟ್ ಮಾಡಿಸಿದ್ದಾರೆ. ಮತ್ತೆ 2 ಸಾಂಗ್ ಇದೆ, ಅದ್ರಲ್ಲಿ ಮದನ್ ಸರ್ ಮತ್ತೆ ರಣಿ ಮೇಡಮ್ ಚೆನ್ನಾಗಿ ಮಾಡಿಸಿದ್ದಾರೆ. ನಂಗೆ ಒಂಥರ ಲೈಕ್ ನನಗೆ ಈ ಸಂಜು ಮೂವಿ ಒಂಥರ ಇದು ಫ್ಯಾಮಿಲಿ ಫೀಲ್ ಕೊಡ್ತಾ ಇತ್ತು. ಎವ್ರಿಡೇ ಬೆಳಗ್ಗೆಯಿಂದ ಈವ್ನಿಂಗ್ ಫುಲ್ ಶೂಟ್ ಮಾಡೋದು, ಈವ್ನಿಂಗ್ ಆದ್ಮೇಲೆ ಫುಲ್ ಜಾಲಿ ಮೂಡಲ್ಲಿ ಇರೋದು. ಸೊ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್. ಓಕೆ ಸರ್, ಈಗ ಸಂಗೀತ ಮೇಡಮ್ ಅಂತ ಅಂದಿದ ತಕ್ಷಣನೇ ನಮ್ಮ ಮುಂದೆ ಬರೋದು ಸೆಂಟಿಮೆಂಟಲ್ ಪಾತ್ರಗಳು ಜಾಸ್ತಿ ಮಾಡಿದ್ದಾರೆ, ಸೀರಿಯಲ್ಸ್ ಆಗಲಿ ಸಿನಿಮಾಗಳಲ್ಲಿ. ಸೊ ನಾವು ಈ ಸಂಜು ಮೂವಿನಲ್ಲಿ ಈ ಸೆಂಟಿಮೆಂಟಲ್ ಸೀನ್ಸ್ ನ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದಾ? 100%. ಇದು ಅಮ್ಮ ಮಗಂದು ಸೆಂಟಿಮೆಂಟ್ಸು ಎಮೋಷನ್ಸು ಸಾಕತ್ತಿದೆ. ಒಬ್ಬ ಮಗನ ಹೇಗೆ ಕೇರ್ ಮಾಡಬೇಕು, ಒಬ್ಬ ಮಗ ದಾರಿ ತಪ್ಪೋದನ್ನ ಹೇಗೆ ಕರೆಕ್ಟ್ ರೂಟಿಗೆ ತರಬೇಕು ಅನ್ನೋದನ್ನ ಡೈರೆಕ್ಟ್ರು ನೀಟಾಗಿ ಒಂದು ಎಮೋಷನಲಿ ಕಟ್ಕೊಟ್ಟಿದ್ದಾರೆ ಕಥೆನ. ಸಂಗೀತ ಮೇಡಮ್ ಇಂದ ಎಷ್ಟು ಕಲ್ತ್ರಿ ಸರ್? ಎಷ್ಟು ಕಲ್ತನಕ್ಕಿಂತ ಕಲಿದ್ ಇನ್ನೂ ಇದೆ. ಬಟ್ ನನ್ಗೆ ಏನ್ ಬೇಕು ಪಾತ್ರಕ್ಕೆ ನಾನು ಚೆನ್ನಾಗಿ ಹೇಳ್ಕೊಟ್ಟು ಸಖತ್ ಸಪೋರ್ಟ್ ಮಾಡಿದ್ರು. ಸೊ ಅವರು ನನ್ಗೆ ಹೇಳಿದ್ರು ಫಸ್ಟ್ ಡೇ ಅವ್ರ ಜೊತೆ ರಿಹರ್ಸಲ್ ಇತ್ತು ನಮ್ಗೆ. ಸೊ ಮೇಡಮ್ ಹೇಳಿದ್ರು, ಮನ್ವಿತ್ ನಿನ್ಗೆ ನಿನ್ ಒಂದು ಬ್ರೈಟ್ ಐಸ್ ಇದೆ, ನೀನ್ ಒಳ್ಳೆ ಫ್ಯೂಚರ್ ಇದೆ, ಮಾಡೋ ಅಂತ ಸಖತ್ ಸಪೋರ್ಟ್ ಮಾಡಿದ್ರು. ಶೂಟಿಂಗ್ ಅಲ್ಲಿ ಅಷ್ಟೇನೆ ಸಖತ್ ಸಪೋರ್ಟ್ ಮಾಡಿ ರಿಯಲ್ ನೋಡ್ತಾ ಇದ್ರೆ ರಿಯಲ್ ಅಮ್ಮ ಮಗನ್ ತರನೇ ಫೀಲ್ ಆಗುತ್ತೆ ಸ್ಕ್ರೀನ್ ಅಲ್ಲಿ. ಸೊ ಮೇಡಮ್ ಜೊತೆ ಈಗ ಶ್ರಾವ್ಯ ಸಾತ್ವಿಕ ಅಂತ ತುಂಬಾ ಜನಕ್ಕೆ ನೀವು ಸಾತ್ವಿಕ ಅಂದಿದ ತಕ್ಷಣ ಇಬ್ಬರ ಹೆಸರು ಶ್ರಾವ್ಯ ರಾವ್ ಅಲ್ವಾ ಅಂತ ಡೌಟ್ ಬರುತ್ತೆ. ಫಸ್ಟ್ ಆಫ್ ಆಲ್ ರಾವ್ ನಾನು ಆಡೇ ಮಾಡಿಲ್ಲ ಸರ್, ಅದು ಆಟೋಮೆಟಿಕ್ಲಿ ಮೀಡಿಯಾ ಆಡ್ ಮಾಡಿಬಿಟ್ಟು ನನಗೆ ಸರ್ನೇಮ್ ಇಲ್ಲ, ಶ್ರಾವ್ಯ ಅಂತ ನನ್ನ ಹೆಸರಿತ್ತು. ಆಮೇಲೆ ಒಂದು ಪ್ರೆಸ್ ಮೀಟ್ ಅಲ್ಲಿ ನಾನು ಅನೌನ್ಸ್ ಮಾಡಿ ಸಾತ್ವಿಕ ಅಂತ ಚೇಂಜ್ ಮಾಡ್ಕೊಂಡು. ಎಸ್ ಸೊ ರೀಸನ್ ಈಗ ನ್ಯೂಮರಾಲಜಿ ಎಸ್ ಡೆಫಿನೆಟ್ಲಿ ಸರ್, ನ್ಯೂಮರಾಲಜಿನೇ ರೀಸನ್. ಓಕೆ, ಸೊ ನಿಮ್ ತಂದೆಯಿಂದ ತುಂಬಾ ಇನ್ಸ್ಪೈರ್ ಆಗಿದ್ದೀರಾ ನೀವು? ಅವರ ಡೈರೆಕ್ಷನ್ ಇರ್ಬೋದು, ಅವರ ಆಕ್ಟಿಂಗ್ ಇರ್ಬೋದು. ಸೊ ಇನ್ಸ್ಪೈರ್ ಎಸ್ ಸರ್ ಆಗಿದ್ದೇನೆ, ತುಂಬಾ ಆಗಿದ್ದೇನೆ. ಓಕೆ, ಸೊ ಈ ಮೂವಿ ಬಗ್ಗೆ ಹೇಳ್ಬೇಕಾದ್ರೆ ಮೇಡಮ್ ನಿಮ್ ಪಾತ್ರದ ಬಗ್ಗೆ. ಸರಸ್ವತಿ ಅಂತ ನನ್ನ ಕ್ಯಾರೆಕ್ಟರ್ ಹೆಸರು. ತುಂಬಾ ಮುದ್ದಾದ ಪಾತ್ರ ಇಡೀ ಸಿನಿಮಾದಲ್ಲಿ. ಒಂದು ವೆರಿ ಸ್ವೀಟ್, ಪ್ಲೆಸೆಂಟ್, ಇನ್ನಸೆಂಟ್, ತುಂಬಾ ಎಮೋಷನ್ಸ್ ಇರುವಂತ ಕ್ಯಾರೆಕ್ಟರ್. ನಮ್ಮ ಮೂವಿಯಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಎಮೋಷನ್ ಇದೆ. ಐ ಥಿಂಕ್ ಒಂದು 10 seconds ಫ್ರೇಮಲ್ಲಿ ಬಂದು ಹೋಗೋ ಕ್ಯಾರೆಕ್ಟರ್ಗೂ ಒಂದು ಎಮೋಷನ್ ಕ್ರಿಯೇಟ್ ಮಾಡಿದ್ದಾರೆ ಡೈರೆಕ್ಟರ್. ಅಂಥದ್ರಲ್ಲಿ ಸ್ಪೆಷಲಿ ಸಂಜು ಅಂಡ್ ಸರಸ್ವತಿ ಕ್ಯಾರೆಕ್ಟರ್ಸ್ ಆರ್ ವೆರಿ ನೈಸ್ಲಿ ಕ್ರಾಫ್ಟೆಡ್. ನಂದು ತುಂಬಾ ಎಮೋಷನ್ ವೇಲ್ ಹೋಗುತ್ತೆ. ಎಮೋಷನಲ್ ಪ್ರತಿಯೊಂದು ಹುಡುಗಿನೂ ಒಂದೊಂದು ಆಸ್ಪೆಕ್ಟ್ಸ್ ಕನೆಕ್ಟ್ ಮಾಡುವಂತ ಒಂದು ಪಾತ್ರ. ಮಂಗತ್ ಸಂಜು ಕ್ಯಾರೆಕ್ಟರ್ ಬಂದು ಸಖತ್ ಪ್ಲೇಫುಲ್, ಏನೋ ಯಾವಾಗ್ಲೂ ಏನೋ ಎಂಜಾಯ್ ಮಾಡಿ ಜಾಲಿ ಆಗಿರುವಂತ ಒಂದು ಪಾತ್ರ. ಸೊ ನನ್ನ ಕ್ಯಾರೆಕ್ಟರ್ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ 40 minutes ಚಿತ್ರದಲ್ಲಿ ನಾನು ಮಾತಾಡ್ತಿಲ್ಲ, ನೋ ಮಾತೇ ಇಲ್ಲ ಹೀರೋಯಿನ್ಗೆ. ಸೊ ಆಗ ಬರೋದು ಪರ್ಫಾರ್ಮೆನ್ಸ್, ಆಗ ಬರೋದು ಕ್ಯಾರೆಕ್ಟರ್ ಪ್ಲೇ. ಸೊ ಅದು ತುಂಬಾ ಇಂಪಾರ್ಟೆನ್ಸ್ ಇದೆ ನನ್ನ ಕ್ಯಾರೆಕ್ಟರ್ಗೆ ಅಂತ ಹೇಳ್ತೀನಿ. ಓಕೆ ಸರ್, ಇದ್ದೀರಾ ಸರ್, ಈಗ ನಾವು ಟ್ರೈಲರ್ ಟೀಸರ್ ನೋಡ್ಬೇಕಾದ್ರೆ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್, ಒಂದು ಪಿಕ್ಚರೈಸೇಷನ್, DOP ಅವರ ಟೆಕ್ನಿಕ್ಸ್ ಏನಿದೆ ಇದರಲ್ಲಿ ಎದ್ದು ಕಾಣುತ್ತೆ. ಮತ್ತೆ ಪಿಕ್ಚರ್ ಕೂಡ ಅಷ್ಟೇ ರಿಚ್ ಆಗಿ ಬಂದಿದೆ ಪಿಕ್ಚರೈಸೇಷನ್. ಸೊ ಇವರಿಬ್ರು ಕ್ಯಾರೆಕ್ಟರ್ ಕೂಡ ಅದರಲ್ಲಿ ಒನ್ ಆಫ್ ದ ಮೇನ್ ಪಿಲ್ಲರ್ ಅಂತ ಹೇಳ್ಬೋದು. ಸೊ ಈ ಪಾತ್ರನ ಇವರಿಬ್ರಿಗೋಸ್ಕರ ಅಂತ ಕ್ರಿಯೇಟ್ ಮಾಡಿದ, ಅಥವಾ ಈ ಪಾತ್ರಕ್ಕೆ ಇವರಿಬ್ರು ಸರಿ ಅಂತ ನಿಮ್ಗೆ ಅನ್ಸುತ್ತೆ? ಇವರಿಬ್ರು ಸೆಕೆಂಡ್ ಒನ್ ಅಂದ್ರೆ ಈಗ ಕತೆ ಮಾಡುವಾಗ ನಮ್ಮ ಕಲ್ಪನೆಯ ಪಾತ್ರಗಳು ಇರ್ತವೆ. ನಾವು ಕಾಸ್ಟಿಂಗ್ ಅಂತ ಮಾಡಿದಾಗ ಆ ಪಾತ್ರಕ್ಕೆ ಯಾರು ಸೂಟ್ ಆಗಬಹುದು ಅನ್ನೋ ತರದ್ದು. ಈಗ ಮನ್ವಿತ್ ಅವ್ರು ಮಾಡಿರೋದು ಹೀರೋ ಕ್ಯಾರೆಕ್ಟರ್ ಬಂದ್ಬಿಟ್ಟು ಒಂದು ಸಿಂಪಲ್ ಗೋಯಿಂಗ್ ಹುಡುಗ, ಪಕ್ಕದ ಮನೆ ಹುಡುಗ, ನಾರ್ಮಲ್ ಹುಡುಗ, ನಿಮ್ಮಂಗ್ ಇರುವಂತದ್ದು. ತುಂಬಾ ಏನೋ ಬಾಡಿ ಬಿಲ್ಡ್ ಮಾಡ್ಬೇಕು, 100 ಜನ ಬಂದು ಸಾಯಿಸ್ಬಿಡ್ತಾನೆ, ಗನ್ ತಗೊಂಡ್ ಶೂಟ್, ಆ ತರದೆಲ್ಲ ಕ್ಯಾರೆಕ್ಟರ್ ಅಲ್ಲ. ಸೊ ಹಾಗಾಗಿ ಅವ್ರು ನೋಡಿದಾಗ ನ್ಯಾಚುರಲ್ ಆಗಿ ಕಾಣಿಸೋರು. ಸೊ ಅದಕ್ಕೆ ಆಪ್ಟ್ ಆಯ್ತು. ಅದಾದ್ಮೇಲೆ ಹೀರೋಯಿನ್ ಬಗ್ಗೆ ಬಂದಾಗ ಮಾತ್ರ ಸ್ವಲ್ಪ ನಾವೊಂದು ಸ್ಮಾಲ್ ಬಜೆಟ್ ಪ್ಲಾನ್ ಮಾಡ್ಕೊಂಡು ಹೋದಾಗ ಹೊಸಬ್ರನ್ನೇ ಹಾಕೋಣ ಅಂತ ಅಂದಾಯ್ತು. ಈಗ ಮನ್ವಿತು ಹೊಸಬ್ರಾಗಿರೋದ್ರಿಂದ ಇಬ್ರು ಹೊಸಬ್ರಾದ್ರೆ ಕಷ್ಟ ಆಗುತ್ತೆ ಅಂತೇಳಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಯಾರು ಮುಖ ನೋಡೋಣ ಅಂತಾಗ ನಮ್ಮ ವಿಕ್ಟಿವಾಸ್ ಡೈರೆಕ್ಟ್ ಒಂದು ರೆಫರೆನ್ಸ್ ಕೊಟ್ಟರು. ಆಮೇಲೆ ಮಮ್ಮಿ ರೇಖಾದಾಸ್ ಹತ್ರ ಮಾತಾಡಿ ಆಮೇಲೆ ಒಂದ್ಸಲ ಫೋನ್ ಮಾಡಿ ಕರ್ಸ್ಕೊಂಡು ಆಫೀಸಿಗೆ ಬಂದಾಗ ಲೈನ್ ಹೇಳಿದ್ವಿ. ಸೊ ಅವರು ಒಪ್ಕೊಂಡ್ರು, ಹಂಗ್ ಶುರು ಆಗಿದ್ದು. ಓಕೆ
ಸರ್ ಈಗ ನಾವು ಹಸಿನ ನೋಡ್ಬೇಕಾದ್ರೆ ಈ ಮಲ್ನಾಡ್ ಸೈಡ್ ಎಲ್ಲ ಹೋದ್ರೆ ನಮ್ಗೆ ಹೌದು. ಅದೇ ರೀತಿಯ ಬಸ್ ಸ್ಟ್ಯಾಂಡ್ ಗಳು ಹೌದು. ಕಾಣುತ್ತೆ. ಸೊ ಆ ಬಸ್ ಸ್ಟ್ಯಾಂಡ್ ಗಳು ಎಷ್ಟೋ ಲವ್ ಸ್ಟೋರಿಗೆ ಹೌದು. ಸ್ಟಾರ್ಟ್ ಆಗಿರೋದೇ ಅಲ್ಲಿಂದ. ಹೌದು. ಸೊ ಇದ್ರ ಬಗ್ಗೆ ಹೇಗೆ ಸರ್? ಅದೇ ಆ ಬಸ್ ಸ್ಟ್ಯಾಂಡ್ಗಳು ನೋಡೋದಕ್ಕೆ ನಮ್ಗೆ ಕ್ಯೂಟ್ ಆಗಿದೆ. ನಮ್ಗೆ ಬೆಂಗಳೂರು ಸೈಡ್ ಈ ಕಡೆ ಎಲ್ಲ ನಮ್ಗೆ ಆತರದ್ದು ಸಿಗೋದಿಲ್ಲ. ಅದು ಸಡನ್ ಆಗಿ ನೋಡಿದಾಗ ಏನೋ ಒಂಥರ ಪುಟ್ಟದಾಗ ಕಾಣುತ್ತೆ, ಕ್ಯೂಟ್ ಆಗಿ ಕಾಣುತ್ತೆ. ಈ ಎಸ್ಥೆಟಿಕ್ ಅಂತ ಈ ಮಳೆ ಬಿದ್ದು ಪಾಚಿ ಹೌದು, ಆ ತರ ಇರುತ್ತೆ. ಕಮರ್ಷಿಯಲ್ ಆಗಿಲ್ಲ, ವೆರಿ ಎಸ್ಥೆಟಿಕ್. ಇವಾಗಿನ ಟರ್ಮ್ ಅಲ್ಲಿ ಹೇಳ್ಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ಟರ್ಮ್ ಅಲ್ಲಿ ಎಸ್ಥೆಟಿಕ್ ಆಗಿದೆ ಬಸ್. ಮುಂಚೆ ನಾವು ಪ್ಲಾನ್ ಮಾಡಿದ್ದು ಒರಿಜಿನಲ್ ಬಸ್ ಸ್ಟಾಪ್ ಅಲ್ಲೇ ಶೂಟ್ ಮಾಡೋಣ ಅಂದ್ಕೊಂಡು, ಆಮೇಲೆ ಅದ್ ನೋಡಿದಾಗ ನಮ್ಗೆ ಎಲ್ಲೂ ಶೂಟಿಂಗ್ ಅನುಕೂಲ ಆಗೋ ತರದ ಜಾಗಗಳು ಸಿಗ್ಲಿಲ್ಲ. ಸೊ ಆವಾಗ ಸೆಟ್ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಮಡಿಕೇರಿಯ ಮೂರ್ನಾಡಲ್ಲಿ ಬಸ್ ಸ್ಟಾಪ್ ಸೆಟ್ ಹಾಕಿ ಅದ್ರ ಎದುರುಗಡೆ ಒಂದು ಟೀ ಸ್ಟಾಲ್ ಹಾಕಿ ಅಲ್ಲೇ ನಾವು ಶೂಟ್ ಮಾಡಿದ್ವಿ. ಸರ್ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕು. ಮ್ಯೂಸಿಕ್ ನನಗೆ ತುಂಬಾ ಏನಂತಾರೆ ನಮ್ಮ ಸಿನಿಮಾಗೆ ಸಪೋರ್ಟಿವ್ ಆಗಿದೆ. ಎರಡು ಹಾಡು ಮಾಡಿದ್ವಿ. ಫಸ್ಟ್ ಒಂದು ಲವ್ ಸಾಂಗು, ಮತ್ತೆ ಒಂದು ಆತರ ಎಣ್ಣೆ ಸಾಂಗು ಹೌದು, ಐಟಮ್ ಸಾಂಗ್ ಹೌದು, ಪ್ಯಾಥೋ ಸಾಂಗ್ ಹೌದು. ಆತರ 3 ವಿಷಯಗಳನ್ನ ಮಿಕ್ಸ್ ಮಾಡಿ ಒಂದು ಸಾಂಗ್ ಮಾಡಿದ್ವಿ. ಅದಾದ್ಮೇಲೆ ರೀರೆಕಾರ್ಡಿಂಗ್ ಲೆವೆಲ್ ಸಿನಿಮಾ ನೋಡ್ಬೇಕಾದ್ರೆ ಒಂದು ಮ್ಯೂಸಿಕ್ ಅಂತ ಜಾಗ ಬಿಟ್ಟಿದ್ವಿ. ಅಲ್ಲಿ ಮತ್ತೆ ಕಂಪೋಸ್ ಮಾಡಿ ಅದನ್ನ ಲೈನ್ ಹಾಕಿ ಮತ್ತೆ 1.5 ನಿಮಿಷದ ಒಂದು ಸಾಂಗ್ ಆಡ್ ಮಾಡಿದ್ವಿ. ಹಂಗಾಗಿ ಒಂದು 2.5 ಹಾಡಿದೆ. ಇನ್ನು ಅದ್ ಬಿಟ್ಟು ಶೂಟಿಂಗ್ ಮುಗಿದ್ಮೇಲೆ ನಾವು BGM ಅಂತ ಅಂದ್ರೆ ರೀರೆಕಾರ್ಡಿಂಗ್ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಕುಂತಾಗ ಸಿನಿಮಾ ಮೂಡೇ ಬೇರೆ ಆಗೋಯ್ತು. ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಎಮೋಷನ್ಸ್ ಬಿಲ್ಡ್ ಆಗುತ್ತೆ. ಅಲ್ಲೆಲ್ಲ ನಮ್ಗೆ ಆಲಾಪನೆಗಳು ಆಗ್ಬೋದು, ಒಂದು ಕಂಪೋಸಿಷನ್ನೇ ಬೇರೆ ತರ, ಅಂದ್ರೆ ಲೈವ್ ಇನ್ಸ್ಟ್ರೂಮೆಂಟ್ ಆಗಿ ಫ್ಲೂಟ್ಸ್ ಎಲ್ಲ ಯೂಸ್ ಮಾಡಿ ಆ ಬೇರೆ ಎಮೋಷನ್ ಬಿಲ್ಡ್ ಮಾಡಿದೆ. ಸೆಕೆಂಡ್ ಈ ನಮ್ಮ ಸಿನಿಮಾ ಫಸ್ಟ್ ಹಾಫ್ ಕ್ಯಾರೆಕ್ಟರ್ಗಳನ್ನ ಇಂಟ್ರೊಡಕ್ಷನ್ ತರ ಅನ್ಸುತ್ತೆ. ಒರಿಜಿನಲ್ ಸಿನಿಮಾ ಅಂದ್ರೆ ಫಸ್ಟ್ ಹಾಫ್ ಏನಕ್ಕೆ ಬಂತು ಅಂತ ಹೇಳದೆ ಸೆಕೆಂಡ್ ಹಾಫ್. ಸೊ ಹಾಗಾಗಿ ಸೆಕೆಂಡ್ ಹಾಫ್ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಎಸ್ಪೆಷಲಿ 4th ರೀಲ್ ನಾನು ಪಾಪ ಮ್ಯೂಸಿಕ್ ಡೈರೆಕ್ಟರ್ ಫೋರ್ಸ್ ಮಾಡಿ 4 ಸಲ ಚೇಂಜಸ್ ಮಾಡಿ 4ನೇ ಸಲ ನಾನು ಓಕೆ ಮಾಡಿದ್ದು ಅಂದ್ರೆ ಈಗ ಅವರು 2ನೇ ಸಿನಿಮಾ 3ನೇ ಸಿನಿಮಾ ಮಾಡ್ತಿದ್ದಾರೆ, ಅವ್ರಿಗೆ ವಿಜುವಲ್ ಏನ್ ಕಾಣ್ತಿತ್ತು ಅದಕ್ಕೆ ಅವರು ಕಂಪೋಸ್ ಮಾಡಿದ್ರು. ಆಮೇಲೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ ಏನಕ್ಕೆ ನಾನು ಚೇಂಜಸ್ ಕೇಳ್ತಾ ಇದ್ದೆ ಅಂದ್ರೆ, ಈ ಅಮ್ಮ ಮಗನ ಕ್ಯಾರೆಕ್ಟರ್ ಪ್ಲೇ ಆಗುತ್ತೆ. ಮಗ ಒಂದು ಇನ್ನರ್ ಫೀಲಿಂಗ್ ಅಲ್ಲಿ ಯಾವುದೋ ಭಯಂಕರ ಎಮೋಷನ್ ಡೆಪ್ತ್ ಅಲ್ಲಿ ಇದ್ದಾನೆ. ಅವನ ಜೊತೆಗೆ ಸ್ಪಂದಿಸಕ್ಕೋಸ್ಕರ ಅಮ್ಮ ಅವಳ ಜೊತೆ ಸಂಘರ್ಷ ಮಾಡ್ತಿದ್ದಾಳೆ. ಈ ಇನ್ನರ್ ಫೀಲಿಂಗ್ಸ್ಗೆ ನಂಗೆ ರೀರೆಕಾರ್ಡಿಂಗ್ ಬೇಕು, ಆಡಿಯನ್ಸ್ಗೆ ಆ ಇನ್ನರ್ ಫೀಲಿಂಗ್ಸ್ ಅರ್ಥ ಆಗೋ ತರ ಬೇಕು ಅಂತೆಲ್ಲ ಹೇಳಿ ಅವ್ರಿಗೆ ತೊಂದರೆ ಕೊಟ್ಟು ಮಾಡಿಸಿದ್ದೀನಿ. ಹಾಗಾಗಿ ಮ್ಯೂಸಿಕ್ ಬಂದು ಏನ್ ವಿಜುವಲ್ ನೀವು ಹೇಳಿದ್ರಿ, ಈಗ ಟ್ರೈಲರ್ ಟೀಸರ್ ಅಲ್ಲಿ ಕಾಣ್ತಾ ಇದೆ, ಗ್ರೀನ್ರಿ, ಆ ಎಮೋಷನ್ ಅಥವಾ ಇವರಿಬ್ಬರ ಲವ್, ಆ ಕ್ಯೂಟ್ನೆಸ್, ಬರುವ ಕಾಮಿಡಿ ಎಲ್ಲನ ತುಂಬಾ ಬೇರೆ ದೊಡ್ಡ ಮಟ್ಟದ ತಗೊಂಡೋಗಿ ಎನ್ಹಾನ್ಸ್ ಮಾಡ್ತಾ ಇದೆ. ಮನ್ವಿತ್ ಅವರೇ, ಸೊ ನಿಮ್ಮ ಈಗ ಯತಿರಾಜ್ ಸರ್ ಪರಿಚಯ ಹೇಗಾಯ್ತು? ನೀವು ಈ ಸಿನಿಮಾ ಸೆಲೆಕ್ಟ್ ಆಗಿದ್ದೀರಿ? ಆಕ್ಚುಲಿ ಯತಿರಾಜ್ ಸರ್ ಮೀಟ್ ಮಾಡೋಕ್ಕಿಂತ ಮೊದಲು ನಾವು ಇನ್ನೊಬ್ಬರು ಡೈರೆಕ್ಟರ್ ಜೊತೆ ಮಾತುಕತೆ ಆಗಿತ್ತು. ಸೊ ಆಮೇಲೆ ಅವ್ರ ಜೊತೆ ಮಾಡಲಿಲ್ಲ. ಅಗೇನ್ ನಾವು ಮೂವಿ ಮಾಡೋಣ ಅಂತ ಇರಬೇಕಿದ್ರೆ ಪ್ರೊಡ್ಯೂಸರ್ ಸಂತೋಣ ಬಂದು ನಮ್ಮ ಫ್ರೆಂಡು. ಸೊ ಮೂವಿ ಮಾಡೋಣ ಅಂತ ಪ್ಲಾನ್ ಮಾಡಬೇಕಿದ್ರೆ ಒಂದು ಮೀಡಿಯಂ ಬಜೆಟಲ್ಲಿ ಮಾಡೋಣ, ಒಂದು ಲವ್ ಸ್ಟೋರಿನ ಮಾಡೋಣ, ಒಂದು ಆ್ಯಕ್ಷನ್ ಮೂವಿ ಮಾಡೋಣ. ಅದು ಆ್ಯಕ್ಷನ್ ಮೂವಿ ಮಾಡ್ಬೇಕಂದ್ರೆ ಬಜೆಟ್ ಕೇಳುತ್ತೆ. ಒಂದು ಮೀಡಿಯಂ ಬಜೆಟಲ್ಲಿ ಏನು ಮಾಡ್ಬೋದು ಅಂದರೆ ಒಂದೇ ಪ್ಲೇಸಲ್ಲಿ ನಡೆಯೋ ಕತೆ ಏನಾದರೂ ಇದ್ದರೆ ಪ್ಲಾನ್ ಮಾಡೋದಕ್ಕೆ ಯತಿರಾಜ್ ಸರ್ಗೂ ನಾನು ಮೊದಲೇ ಪರಿಚಯ ಆಯಿತು, ಫೋನಲ್ಲಿ ಪರಿಚಯ ಆಯಿತು. ಸೊ ಅವ್ರಿಗೆ ಕೇಳಿದೆ, ಸೊ ನಿಮ್ಮ ಹತ್ರ ಯಾವ್ದಾದ್ರು ಸ್ಟೋರಿ ಇದೆಯಾ ಅಂದರೆ ಒಂದೇ ಪ್ಲೇಸಲ್ಲಿ ನಡೆಯೋಂಥ ಯಾವ್ದಾದ್ರು, ಮತ್ತೆ ಸಿಂಪಲ್ ಆಗಿ ಮೀಡಿಯಂ ಬಜೆಟಲ್ಲಿ ಅಂದಿದ್ದಕ್ಕೆ ಆಯಿತು ಇದೇ ಬನ್ನಿ ಅಂತ ಹೇಳಿದ್ರು. ಸೊ ಅವಾಗ ಅವ್ರನ್ನ ಚನ್ನಪಟ್ಟಣದಲ್ಲಿ ಬೊಂಬೆ ಎಳಿತಾ ಇತ್ತು ಅಂತ ಶೂಟಿಂಗ್ ನಡೀತಾ ಇತ್ತು. ಸೊ ನಾನು ಪ್ರೊಡ್ಯೂಸರ್ ಎಲ್ಲ ಹೋಗಿ ಮೀಟ್ ಮಾಡಿದ್ರು, ಕತೆ ಹೇಳಿದ್ರು. ಕತೆ ಹೇಳಿದ್ಮೇಲೆ ನನಗೂ ಕತೆ ಇಷ್ಟ ಆಯಿತು, ಮತ್ತು ಪ್ರೊಡ್ಯೂಸರ್ಗೂ ಕತೆ ಇಷ್ಟ ಆಯಿತು. ಸೊ ಅದಾದಮೇಲೆ 2 days ಬಿಟ್ಟು ನಾವೇ ಫೋನ್ ಮಾಡಿ ಸರ್ ಬನ್ನಿ ಸರ್ ಕತೆ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಬಂದು ಮೈಸೂರಿಗೆ ಬಂದರು. ಮೈಸೂರು ಬಂದಮೇಲೆ ಅಲ್ಲಿ ಮಾತಾಡಿ ಅಡ್ವಾನ್ಸ್ ಆಗಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಓಕೆ ಸರ್, ಯತಿರಾಜ್ ಸರ್ ಸೆಟಲ್ ಹೇಗಿರ್ತಾರೆ ಅಂತ ನಮ್ಗೆಲ್ಲ ಒಂದು ಕ್ಯೂರಿಯಾಸಿಟಿ. ಸೊ ನೀವ್ ಹೇಳಿದ ಸ್ವಲ್ಪ ಬೈತಾರೆ ಅನ್ನೋದೆಲ್ಲ ಇತ್ತು. ಸೊ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸರ್ ಹೇಗಿರ್ತಾರೆ ಅಂತ? ಬೈತಾರೆ ಅಂದ್ರೆ ಒಂದು ಇದಿದೆ ಗೊತ್ತಾ, ವಚನ ಇದೆ, ಬೈದವರನ್ನು ಬಂಧುಗಳಿಂದ ನಿಸಯ್ಯ ಕೂಡಲ ಸಂಗಮ ದೇವ. ಬೈಯೋದೇನಕ್ಕೆ? ಒಳ್ಳೇದಾಗ್ಲಿ. ನೀವು ಕರೆಕ್ಟಾಗಿ ಅಪ್ಪ ಬೈತಾರೆ, ಕರೆಕ್ಟಾಗಿ ಸ್ಕೂಲ್ ಅಪ್ಪ ಬೈದಂಗೆ ಅಪ್ಪನ ಕೆಟ್ಟೋರು ಅನ್ನಕ್ಕಾಗತ್ತಾ? ಹಾಗೆ ಡೈರೆಕ್ಟ್ ಗುರುಗಳು ಬೈತಾರೆ, ಏನಕ್ಕೆ ಬೈಯೋದು? ಮನವಿ ಚೆನ್ನಾಗಿ ಕಾಣಬೇಕು ಸ್ಕ್ರೀನಲ್ಲಿ ಅಂತ. ನಾನೇನು ಹೇಳಿದೆ, ಬೈದವ್ರನ್ನ ಬಂಧುಗಳಿಂದ ನಿಸಯ್ಯ ಅಂತ. ಸ್ಟ್ರಿಕ್ಟ್ ಡಿಸಿಪ್ಲಿನ್ ಆಗಿ ಹೇಳ್ಕೊಡ್ತಾರೆ. ನಾವು ಹುಡುಗರು ಬೈತಾರೆ. ಈಗ ನಾವು ಅಪ್ಪ ಬೈತಾರೆ ಅಂತ ಹೇಳ್ತೀವಿ. ಅಪ್ಪ ಬೈತಾರೆ ಅಂದ್ಬಿಟ್ಟು ಅಪ್ಪನ್ನ ನಾವು ಬೈತೀವ? ಬೈಯಲ್ಲ. ಬೈತಾರೆ ಅನ್ಕೋತೀವಿ. ಬಟ್ ಬೈದೇನಕ್ಕೆ ಅವರು ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ. ಸೊ ಹಾಗೆ ನಮ್ಮ ಹೀರೋಯಿನು ಚೆನ್ನಾಗಿಲ್ಲ ಅದಕ್ಕೆ ಸೆಟ್ಟಲ್ಲಿ ಬೈತಾರೆ. ಅದು ಕಾಮನ್, ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ. ಈಗ ನೀವು ಈ ಸ್ಟೋರಿ ಕೇಳಿ ನೀವು ಈಗ ಇಷ್ಟು ದಿನ ಆಕ್ಟ್ ಮಾಡಿರೋ ಮೂವಿ ತುಂಬಾ ಚೂಸಿ ಅನ್ಸುತ್ತೆ ನಮಗೆ ನೋಡಿದಾಗ. ಮೇಡಮ್ ತುಂಬಾ ಸ್ಟೋರಿಗಳನ್ನ ಕೇಳಿ ಅದನ್ನ ಪರ್ಟಿಕ್ಯುಲರ್ ಆಗಿ ಇಂಥ ಸ್ಟೋರಿನೇ ಚೂಸ್ ಮಾಡ್ಕೊಂಡು ಆಕ್ಟ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಪ್ರಕಾರ. ಸೊ ಈ ಸಿನಿಮಾನ ನೀವು ಒಪ್ಕೊಳ್ಳೋದಕ್ಕೆ ಕಾರಣ ಏನು? ಸರ್
ಈ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಸರ್. ಒಂಥರ ಪ್ರತಿಯೊಂದು ಹೀರೋಯಿನ್ನು ಎಲ್ಲೋ ಒಂದ್ ಕಡೆ ಈ ತರ ಒಂದು ಕ್ಯಾರೆಕ್ಟರ್ ನಾನ್ ಮಾಡಿದ್ರೆ ಸಖತ್ತಾಗಿರುತ್ತಲ್ಲ ಅಂತ ಅನ್ಕೊಳ್ಳುವಂತ ಕ್ಯಾರೆಕ್ಟರ್. ನಾನು ನಿಜ ಸುಳ್ಳು ಹೇಳ್ತಿಲ್ಲ, ದಿಸ್ ಇಸ್ ದ ಟ್ರೂತ್. ತುಂಬಾ ಚೆನ್ನಾಗಿ ಬರ್ತಾರೆ ಕ್ಯಾರೆಕ್ಟರ್. ನಾನಲ್ಲ, ಯಾರು ಮಾಡಿದ್ರು ಈ ಕ್ಯಾರೆಕ್ಟರ್ ಇಟ್ ಇಸ್ ಅ ಹಿಟ್ ಬಿಕಾಸ್ ಅದು ಕ್ಯಾರೆಕ್ಟರ್ ಸಖತ್ತಾಗಿದೆ. ಬಿಕಾಸ್ 40 minutes ಇಡೀ ಮೂವಿಯಲ್ಲಿ ನಿಮ್ಗೆ ಮಾತಿಲ್ಲ, ಪರ್ಫಾರ್ಮೆನ್ಸ್ ಅಂಡ್ ನಿಮ್ಗೆ ಜೋರ್ ಎಕ್ಸ್ಪ್ರೆಷನ್ಸ್ ಇಲ್ಲ, ವೆರಿ ಟೈನಿ ಎಕ್ಸ್ಪ್ರೆಷನ್, ಸೆಕೆಂಡ್ ಚೇಂಜ್ ಆಗುವಂತ ಎಕ್ಸ್ಪ್ರೆಷನ್ಸ್. ಬಿಕಾಸ್ 5 to 6 ಎಮೋಷನ್ಸ್ ಶಿ ಇಸ್ ಕ್ಯಾರಿಂಗ್ ಇನ್ಸೈಡ್ ಹರ್ ಅಂಡ್ ಆ ಒಂದೊಂದು ಫ್ರೇಮ್ ಅವಳು ತೋರಿಸ್ಬೇಕು. ಆಲ್ರೆಡಿ ಶಿ ಹ್ಯಾಸ್ ಸೋ ಮೆನಿ ಎಮೋಷನ್ಸ್, ಅದ್ರ ಮೇಲೆ ಹೀರೋ ಬರ್ತಾರೆ, ಅವ್ರು ಯಾರೋ ಬಂದು ಏನೋ ಹೇಳ್ತಾ ಇದಾರೆ, ಪ್ರತಿಯೊಂದು ಎಮೋಷನ್ಗೂ ಓವರ್ ರಿಯಾಕ್ಟ್ ಮಾಡಂಗಿಲ್ಲ. ತುಂಬಾ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕ್ಯಾರೆಕ್ಟರ್ ಸರ್. ಆಕ್ಚುಲಿ ನೋಡಿದಾಗ ತುಂಬಾ ಈಸಿ ಅನ್ಸುತ್ತೆ, ಬಟ್ ಇಟ್ ವಾಸ್ ನಾಟ್ ಈಸಿ. ತುಂಬಾ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕ್ಯಾರೆಕ್ಟರ್. ಯಾಕಂದ್ರೆ ಜೋರಾಗಿ ಮಾತಾಡೋದು ಈಸಿ, ಮಾತಾಡದಿರೋದು ಕಷ್ಟ ನನ್ನ ಪ್ರಕಾರ. ಸೊ ಕ್ಯಾರೆಕ್ಟರ್ ಇಸ್ ಅ ವೆರಿ ಬಿಗ್ ಪ್ಲಸ್ ಪಾಯಿಂಟ್ ಈ ಚಿತ್ರಕ್ಕೆ. ನಾನು ಒಂದೊಂದು ಐಬಾಲ್ ಶಿಫ್ಟಿಂಗ್ ಕೂಡ ಒಂದೊಂದು ಮೀನಿಂಗ್ ಕೊಟ್ಟಿರುತ್ತೆ. ಅದು ಸೊ ಹಾಗಾಗಿ ತೀರಾ ಪರ್ಟಿಕ್ಯುಲರ್ ಆಗಿ ಅದು ಮಾಡ್ಬೇಕಾಗಿತ್ತು ಆಕ್ಚುಲಿ ಸಾತ್ವಿಕಾಗೆ. ನಾವು ವರ್ಕ್ಶಾಪ್ ಮಾಡಿದಾಗ್ಲೂ ಅದೇ ತುಂಬಾ ಪರ್ಟಿಕ್ಯುಲರ್ ಆಗಿದ್ರು ಸರ್. ಐಬಾಲ್ ಅಷ್ಟೇ, ಇಷ್ಟರಲ್ಲೇ ಪರ್ಫಾರ್ಮ್ ಮಾಡ್ಬೇಕು, ಇಷ್ಟರಲ್ಲೇ ಇರ್ಬೇಕು ಅಂತ. ಸೊ ದಟ್ ಹೆಲ್ಪ್, ವರ್ಕ್ಶಾಪ್ ಮಾಡಿದ ಹೆಲ್ಪ್ ಆಯ್ತು. ಕ್ಯಾರೆಕ್ಟರ್ ನಾನ್ ಸೆಲೆಕ್ಟ್ ಮಾಡಿದೀನಿ ಅನ್ನೋದಕ್ಕಿಂತ ನನ್ನ ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡ್ಕೊಂಡಿರೋದು, ಟು ಬಿ ಹಾನೆಸ್ಟ್. ಅಂಡ್ ಐ ಥಿಂಕ್ ಒನ್ ಆಫ್ ಮೈ ಬೆಸ್ಟ್ ಕ್ಯಾರೆಕ್ಟರ್ಸ್ ಆಗುತ್ತೆ ಇದು ಅಂತ ಅನ್ಸುತ್ತೆ. ಒಂದು ಕ್ಯಾರೆಕ್ಟರ್ ಜೊತೆಗೆ ಸಾತ್ವಿಕ ಇದುವರೆಗೂ ಏನ್ ಕಾಣಿಸ್ಕೊಂಡಿದ್ದಾರೆ, ನಾನು ರೋಸ್ ಆದ್ಮೇಲೆ ಯಾವ್ದು ಜಾಸ್ತಿ ಸಿನಿಮಾ ನೋಡಿಲ್ಲ ಅನ್ಕೊಂಡೆ. ಬಟ್ ಇದ್ರಲ್ಲಿ ತುಂಬಾ ಮೇಕಪ್ ಇಲ್ಲ, ತುಂಬಾ ಗ್ಲಾಮರ್ ಇಲ್ಲ, ತುಂಬಾ ಹೇರ್ ಸ್ಟೈಲ್ಸ್ ಇಲ್ಲ, ಕಾಸ್ಟ್ಯೂಮ್ಸ್ ತುಂಬಾ ಇಲ್ಲ, ಸಿಂಪಲ್ ಚೂಡಿದಾರು. ಅವ್ರ ಪ್ರೆಸೆಂಟೇಷನ್ ಒಂದು ಬೇರೆ ತರ. ಅಂದ್ರೆ ಅಲ್ಲಿ ಹೆಂಗೆ ನೇಚರ್ ತುಂಬಾ ಕಾಮಾಗಿ ಕಾಣುತ್ತೆ. ಆ ಸರಸ್ವತಿ ಅನ್ನೋ ಕ್ಯಾರೆಕ್ಟರ್ ಕೂಡ ಇಡೀ ಸಿನಿಮಾ ತುಂಬಾ ಕಾಮಾಗೆ ಇರುತ್ತೆ. ಒಂದ್ 2 ಕಡೆ ಎಮೋಷನ್ಸ್ ಆಗದ್ ಬಿಟ್ರೆ ಇಡೀ ಸಿನಿಮಾ ತುಂಬಾ ಸೆಟಲ್ಡ್ ಆಗಿ ಆಕ್ಟ್ ಮಾಡ್ಬೇಕಾಗತ್ತೆ. ಆ ಕ್ಯಾರೆಕ್ಟರ್ ಹಂಗಿತ್ತು, ಯಾಕಂದ್ರೆ ಆಕೆ ಸೋಷಿಯಲ್ ಮೀಡಿಯಾದಲ್ಲಿ ಇರಲ್ಲ, ತುಂಬಾ ಫ್ರೆಂಡ್ಸ್ಗಳ ಜೊತೆ ಓಡಾಡಲ್ಲ, ಫ್ರೀ ಇರಲ್ಲ. ಒಂದು ಸೊಫಿಸ್ಟಿಕೇಟೆಡ್ ಆಗಿ ಬೆಳೆಯುವ ಹೆಣ್ಮಕ್ಳ ಪಾತ್ರ ಮಾಡಿರೋದ್ರಿಂದ ಎಕ್ಸ್ಟ್ರಾ ಬಾಡಿ ಲ್ಯಾಂಗ್ವೇಜ್ ತೋರ್ಸಂಗಿಲ್ಲ, ಎಕ್ಸ್ಟ್ರಾ ಕತ್ತಾಡ್ಸೋದು, ಎಕ್ಸ್ಟ್ರಾ ಕಣ್ಣಾಡ್ಸೋದು ಅದೆಲ್ಲ ಮಾಡ್ದಂಗೆ ತುಂಬಾ ಸ್ವಲ್ಪ ಟೈಟ್ ಅಲ್ಲೇ ಇರುವಂತಹ ಎಕ್ಸ್ಪ್ರೆಷನ್ಸ್ ಮಾಡ್ಬೇಕಾಯ್ತು. ಆಮೇಲೆ ಒಂದು ಲುಕ್ಸ್ ವೈಸ್ ಅಷ್ಟೇ ಅವ್ ಹೆಂಗ್ ಕಾಣಿಸ್ತಾರೆ ಅಂತಂದ್ರೆ, ನನಗೆ ತುಂಬಾ ಸಲ ಅಲ್ಲೇ ಸೆಟ್ ಅಲ್ಲೇ ನಾನು ಬಹಳ ಹೋಗಿದ್ದೀನಿ. ಆ ಮಾನಿಟರ್ ಅಲ್ಲಿ ನೋಡ್ಬಿಟ್ಟೆ. ಈಗ ಇನ್ನು ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ಬೇಕಾದ್ರೆ ಇನ್ನೂ ಖುಷಿ ಆಗುತ್ತೆ. ಪರ್ಫಾರ್ಮೆನ್ಸ್, ಅಂದ, ಚಂದ ಎಲ್ಲ ಸೇರಿ ಅದು ಹೇಳ್ದಂಗೆ ಆ ಕ್ಯಾರೆಕ್ಟರ್ ಮೋಸ್ಟ್ಲಿ ಹುಡ್ಕೊಂಡು ಆಯ್ಕೆ ಮಾಡ್ಕೊಂಡು. ಈಗ ರಿಲೀಸು ಈಗಾಗಲೇ ನಾವು ಮಾಡ್ಬೇಕಾಗಿತ್ತು. ಎಲೆಕ್ಷನ್ಸ್, IPL ಎಲ್ಲ ಬಂದಿದ್ರಿಂದ ಸ್ವಲ್ಪ ನಿಧಾನಕ್ಕೆ ಬರೋಣ ಅನ್ಕೊಂಡು, ಈಗಾಗಲೇ ಇಂಡಸ್ಟ್ರಿ ಬೇರೆ ಸ್ವಲ್ಪ ಸ್ಲೋ ಆಗಿತ್ತು. ಆ ಕಾರಣಕ್ಕೆ ಈಗ ಸೆಪ್ಟೆಂಬರ್ 27ನೇ ತಾರೀಕು ನಮ್ಮ ಸಂಜು ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ. ಇದು ನಮ್ಮ ಸದ್ಯದ ಪ್ಲಾನ್. ಸರ್, ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಸೊ ಕನ್ನಡ ಚಿತ್ರರಂಗದಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತು. ಇತ್ತೀಚೆಗೆ 2 ಹಿಟ್ ಮೂವಿ ಹಿಟ್ ಆಯ್ತು. ಸೊ ಈಗ ಈ ಚೇಂಜಸ್ ನಿಮ್ಮ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಗುತ್ತೆ? 100%. ಸಿ, ನಮ್ಗೆ ಗೊತ್ತಿರಲಿಲ್ಲ ಈಗ ಈ ತರದೊಂದು ಭೀಮಾ ಆಗ್ಬೋದು, ಅದು ಗಣೇಶ್ ಅವ್ರ ಪಿಕ್ಚರ್ ಆಗ್ಬೋದು ಹಿಟ್ ಆಗುತ್ತೆ ಅಂತ. ಆದ್ರೂ ನಾವೊಂದು ಧೈರ್ಯ ಮಾಡಿ ಡೇಟ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ವಿ. ಸೆಪ್ಟೆಂಬರ್ 27 ಬರೋಣ, ಯಾವುದೇ ದೊಡ್ಡ ಸಿನಿಮಾ ಬರ್ದೇ ಹೋಗ್ಲಿ, ಯಾಕಂದ್ರೆ ನಾವು ಆಲ್ರೆಡಿ ಹಾಕಿರೋ ಎಫರ್ಟ್ ಜನಕ್ಕೆ ತಲುಪಬೇಕು, ರೀಚ್ ಆಗ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ವಿ. ಬಟ್ ಲಕ್ಕಿಲಿ ನಮ್ಗೆ ಈಗ ಆಲ್ರೆಡಿ ಈಗ ಥಿಯೇಟರ್ ಜನ ಬರಲ್ಲ ಅನ್ನೋ ವಾತಾವರಣ ಚೇಂಜ್ ಆಗ್ಬಿಟ್ಟು ಥಿಯೇಟರ್ ಜನ ನುಗ್ಗಿ ಬರ್ತಿದ್ದಾರೆ ಅಂತಾಗಿದೆ. ಸೊ ಭೀಮಾ ನೋಡ್ತಿದ್ದಾರೆ, ಕೃಷ್ಣ ಪ್ರಣಯಸಖಿ ನೋಡ್ತಾ ಇದ್ದಾರೆ. ಈ ಒಂದು ಒಳ್ಳೆ ಏನೋ ಅಂತಾರಲ್ಲ, ಆಷಾಢ ಮುಗಿದು ಶ್ರಾವಣ ಬಂತು ಅಂತ, ಆ ರೀತಿಯ ಪೀರಿಯಡ್ ಅಲ್ಲಿ ನಾವು ಬರ್ತಾ ಇರೋದ್ರಿಂದ ನಮ್ಮ ಸಿನಿಮಾನು ಕೂಡ ಜನ ನೋಡ್ತಾರೆ, ಗೆಲ್ಲಿಸ್ತಾರೆ. ಯಾಕಂದ್ರೆ ವಿಷಯಗಳು ಆ ತರ ಆಗಿದೆ, ಬೇರೆದೇ ರೀತಿಯ ಎಮೋಷನ್ಸ್ ಅಂದ್ರೆ ನಾರ್ಮಲ್ ಮನುಷ್ಯನ ಎಮೋಷನ್ಸ್ ಹೇಳ್ತಿರೋದ್ರಿಂದ ಕನೆಕ್ಟ್ ಆಗುತ್ತೆ. ನಮಗೂ ನೀವು ಹೇಳ್ದಂಗೆ ಈ ರೈಟ್ ಟೈಮ್ ಅಲ್ಲಿ ಬರ್ತಿದೀವಿ ಅಂತಾನೆ ಅನಿಸ್ತಾ ಇದೆ. ಮೇಡಮ್, ಸ್ವಲ್ಪ ಸೀರಿಯಸ್ ಆಯ್ತು ಅನ್ಸುತ್ತೆ, ಸ್ವಲ್ಪ ಜಾಲಿ ಮೂಡ್ ಕಡೆ ಹೋಗೋಣ. ಈಗ ನಾವು ಮಲೆನಾಡಲ್ಲಿ ಎಲ್ಲೇ ಹೋದ್ರು ನಾವು ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅಲ್ಲಿ ಬಿದ್ದೋದೆ, ಇಲ್ಲಿ ಬಿದ್ದೋದೆ, ಬೆಟ್ಟ ಹತ್ತಕ್ ಹೋದೆ ಅಂತ ಹೇಳ್ಬಿಟ್ಟು. ಸೊ ಈ ಶೂಟಿಂಗ್ ಸ್ಪಾಟ್ ಅಲ್ಲಿ ನಿಮ್ಗೆ ಮರೆಯಲಾಗದಂತ ಘಟನೆ ಏನಾದ್ರು ನಡೆದಿದ್ಯಾ? ಜಾಲಿ ಆಗಿರೋದು ಮರೆಯಲಾರದ ಘಟನೆ ಐ ಥಿಂಕ್ ಪ್ರತಿಯೊಂದ್ ದಿನಾನು ಆಕ್ಚುಲಿ ತುಂಬಾ ಫನ್ ಆಗಿತ್ತು ಸರ್. ನನ್ಗೆ ಪ್ರತಿಯೊಂದ್ ದಿನಾನು ಮೆಮೊರೇಬಲ್. ಬಿಕಾಸ್ ಪ್ಯಾಕಪ್ ಆಗಿದ ತಕ್ಷಣ ನಾವೆಲ್ಲ ಆಕ್ಚುಲಿ ಪ್ಲಸ್ ಪಾಯಿಂಟ್ ಏನಾಗಿತ್ತು ಗೊತ್ತಾ, ಯಾಕೆ ನಾವು ತುಂಬಾ ಹತ್ರ ಅನ್ಸ್ತೀವಿ ಎಲ್ಲ ಅಂತಂದ್ರೆ, ನಾವು ಔಟ್ಡೋರ್ ಶೂಟ್ ಹೋಗ್ಬಿಟ್ಟಿದ್ವಿ ಒಂದು 30 days. ಶೂಟ್ ಆದ್ಮೇಲೆ ನಾವೇ ಒಂದೇ ಜಾಗಕ್ಕೆ ಹೋಗ್ಬೇಕು, ಒಂದೇ ಹೋಟೆಲ್ಗೆ ಹೋಗ್ಬೇಕಿತ್ತು, ಒಟ್ಟಿಗೆ ಊಟ ಮಾಡ್ಬೇಕಿತ್ತು. ಅಂಡ್ ಜೊತೆ ಸಂಜೆ ಮತ್ತೆ ಕೂತ್ಕೊಂಡು ಡಿಸ್ಕಷನ್ ಮಾಡಿದ್ವಿ. ಅಂಡ್ ಇಟ್ ವಾಸ್ ಡಿಫ್ರೆಂಟ್. 6 o'clock ಇಂದ 6 o'clock ಬೇರೆ ಇತ್ತು ವಾತಾವರಣ. ನಾವು ಶೂಟಿಂಗ್ ಮಾಡ್ಬೇಕು, ಸೆಟ್ ಅಲ್ಲೂ ಸಿಕ್ಕಾಪಟ್ಟೆ ಫನ್ ಮಾಡಿದೀವಿ. ಅದ್ ಬಿಟ್ರೆ ಐ ಥಿಂಕ್ ಶೂಟಿಂಗ್ ಆದ್ಮೇಲೆ ಜಾಸ್ತಿ ಅಂದ್ರೆ ನಮ್ಮ ಪ್ರೊಡ್ಯೂಸರ್ ಸಂತೋಷ್ ಅವರು ಪ್ರತಿದಿನ ನಾನ್ ವೆಜ್ ಮಾಡಿಸೋರು, ಪ್ರತಿದಿನ ಪಾರ್ಟಿ ನಡೆಯೋದು, ಬಹಳ ಖುಷಿ ಮೂಡಿರೋದು, ನಾಳೆ ಡಿಸ್ಕಷನ್ ಮಾಡ್ತಿದ್ವಿ. ಅದೇ ಸಾತ್ವಿಕ ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ ವರ್ಕ್ ಮೂಡ್ ಆದ್ರೆ
ಆಮೇಲೆ ಸಂಜೆ 6 ಗಂಟೆಯಿಂದ ನೈಟ್ 10 ಗಂಟೆವರೆಗೂ ಆ ಮೂಡ್ ಬೇರೆ ಒಂದು ಬೇರೆ ಪಾರ್ಟಿ ಮೂಡ್ ಇರ್ತದೆ. ಬಿಕಾಸ್ ಅಲ್ಲಿ ನಾವೇ ಸಂಜೆ ಆದ್ರೆ ಹೋಟೆಲ್ ಹೋಗಿದ ತಕ್ಷಣ ಫ್ರೆಶ್ ಅಪ್ ಆಗಿ ಮತ್ತೆ ಕೆಳಗೆ ಬಾಯಿ ನಾವೇ ಎಂಜಾಯ್ ಮಾಡ್ಬೇಕಿತ್ತು. ಬೇರೆ ಕಡೆ ಕನೆಕ್ಷನ್ ಇಲ್ಲ. ವಿ ಆರ್ ಆಲ್ ಅಟ್ ದ ಸೇಮ್ ಪ್ಲೇಸ್, ಮಲ್ನಾಡಲ್ಲಿ ಇದ್ವಿ. ಅಂಡ್ ಅದೇ ಚೆನ್ನಾಗಿತ್ತು. ರಾತ್ರಿ ಮನೆ ಹೇಗೆ ಅಂತ ಇದೆ 6 ಗಂಟೆ ಮನೆ ತಿನ್ನೋ ಹೊಟ್ಟಿಲ್ವಾ ಅಂತ ಚೇಂಜ್ ಆಗೋದು ಆತರ. ಆಮೇಲೆ ಇದಕ್ಕೆಲ್ಲ ಕಾರಣ ನಮ್ ಪ್ರೊಡ್ಯೂಸರ್ ಸಂತೋಷ್ ಸರ್. ಹಿ ಈಸ್ ಅಮೇಸಿಂಗ್. ಐ ಥಿಂಕ್ ನಮ್ನೆಲ್ಲ ಒಂದು ಫ್ಯಾಮಿಲಿ ತರ ಟ್ರೀಟ್ ಮಾಡಿ ಟಿಲ್ ಡೇಟ್ ನಮ್ಗೇನು ಕೊರತೆ ಇಲ್ದಿರೋ ತರ ಪ್ರೊವೈಡ್ ಮಾಡಿ ಅಂಡ್ ಆತರ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಬಟ್ ಒನ್ ಆಫ್ ದ ಬೆಸ್ಟ್ ಪ್ರೊಡಕ್ಷನ್ ಹೌಸಸ್ ಐ ವರ್ಕ್ಡ್ ವಿತ್. ಓಕೆ. ಸೊ ಸರ್ ಜೊತೆ ಮನ್ವಿತಾ ಅವ್ರ ಜೊತೆ ಏನಾದ್ರು ಜಗಳ ಜಗಳ ಆಡ್ತಿದ್ವಿ. ಬಿಕಾಸ್ ಸರಿಯಾಗಿ ಮಾಡ್ತಾ ಇಲ್ಲ, ಒಂದ್ ಹೇಳ ಆಕ್ಚುಲಿ ನೀವು ತುಂಬಾ ದಿನ ಒಬ್ರು ಅಂದ್ರೆ ಜೊತೆಗೆ ಇದ್ರೆ ಲೈಕ್ 30 days ನಾವೆಲ್ಲ ಜೊತೆಗೆ ಇರ್ತಿದ್ವಿ. ನಗು ಬರುತ್ತೆ, ಕೋಪ ಬರುತ್ತೆ, ಜಗಳ ಆಗುತ್ತೆ, ಸಣ್ಣ ವಿಚಾರ ನಡೀತಿತ್ತು. ಸೊ ನಂದು ಮನ್ವಿತದ್ ಏನಂತಂದ್ರೆ ನನ್ಗೆ ತುಂಬಾ ನಾವಿಬ್ರು ಡೈರೆಕ್ಟ್ ಶಾರ್ಟ್ ಅಲ್ಲಿ ಹೋಗ್ತಾ ಇದ್ರು ಈ ತರ ಮಾಡ್ಬೇಕು ಅಂತ. ಅಂಡ್ ನಮ್ದು ಆರ್ಟಿಸ್ಟ್ ಡಿಸ್ಕಷನ್ ಇರುತ್ತಲ್ಲ, ಲೈಕ್ ಮ್ಯೂಚುವಲ್ ಈ ತರ ಆಕ್ಟ್ ಮಾಡೋಣ, ಈ ತರ ಎಕ್ಸ್ಪ್ರೆಷನ್ ಕೊಡ್ತಾ ಇರ್ಲಿಲ್ಲ ಒಂದೊಂದ್ಸರಿ. ಬಿಕಾಸ್ ಈಸ್ ಲರ್ನಿಂಗ್. ಒಂದೊಂದ್ಸರಿ ನಾನು ಬೆಸ್ಟ್ ಎಕ್ಸ್ಪ್ರೆಷನ್ ಕೊಟ್ಟಿರ್ತೀನಿ, ನಾನ್ ಸಕ್ಕತ್ತಾಗಿ ಮಾಡಿರ್ತೀನಿ ಅಂತ ಅನ್ಸಿರುತ್ತೆ. ಒಂದ್ ಮೋಡ್ ಅಂದ್ಬಿಡ್ತಾರ, ನನ್ ಫುಲ್ ಕೋಪ ಬಂದ್ಬಿಟ್ಟಿರುತ್ತೆ. ನೀವು ಸರಿಯಾಗಿ ಮಾಡಿಲ್ಲ, ನಾನು ಹೇಳಿದ್ದೆ ತಾನೇ ಇದು ಮಾಡಿ ಅಂತ. ಈ ಎಕ್ಸ್ಪ್ರೆಷನ್ ನನ್ಗೆ ಮತ್ತೆ ಬರಲ್ಲ ಅಂತ ನನಗೆ. ಸೊ ಆತರ ಒಂದು ಹೆಲ್ದಿ ಕಾನ್ವರ್ಸೇಷನ್ ಆಗಿ ಹೆಲ್ದಿ ಡಿಸ್ಕಷನ್ಸ್ ಆಗಿದೆ. ಆಮೇಲೆ ಅವ್ರ ಕಾಸ್ಟ್ಯೂಮ್ ಬಗ್ಗೆ ನನ್ಗೂ ಅವ್ರಿಗೂ ತುಂಬಾ ಫೈಟ್ ಆಗ್ತಿದ್ದು. ನಾನು ಯಾವಾಗ್ಲೂ ಈ ಕಾಸ್ಟ್ಯೂಮ್ ನನ್ಗೆ ಇಷ್ಟ ಅಲ್ಲ, ಬೇರೆ ತರ ಕಾಸ್ಟ್ಯೂಮ್ ಮಾಡ್ಬೇಕಿತ್ತು. ಬೇರೆ ಆಕ್ಚುಲಿ ಒಂದು ಸೆಕೆಂಡ್ ಲೀಡ್ ಕ್ಯಾರೆಕ್ಟರ್ ಇದೆ, ಅದು ಸಣ್ಣದಾಗಿ ಬಂದೋಗುತ್ತೆ. ಆ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ನೀವು ಸಕ್ಕದಾಗಿ ಬಟ್ಟೆ ಹಾಕಿದೀರಾ, ನನ್ ಜೊತೆ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಚೆನ್ನಾಗ್ ಹಾಕಿಲ್ಲ ನೀವು ಬಟ್ಟೆನ ಅಂತಲ್ಲ. ಆ ತರ ಸಣ್ಣ ಪುಟ್ಟ ಜಗಳಗಳು, ಕಾಂಬಿನೇಷನ್, ಕಲರ್ ಕಾಂಬಿನೇಷನ್ ಬಗ್ಗೆ ಅಥವಾ ಪರ್ಫಾರ್ಮೆನ್ಸ್ ಬಗ್ಗೆ ಎಲ್ಲ ನಾನ್ ಸಿಕ್ಕಾಪಟ್ಟೆ ಮಾಡಿದ್ದೀನಿ. ಯೂಸ್ ಟು ಲೈಕ್ ಹೌದಾ ಸರಿ ಸಾರಿ ಶೂಟ್ ಮಾಡಿದ್ರಿ ಸರ್? ಇದು ಮಡಿಕೇರಿಯಲ್ಲಿ ಒಂದು 25 days ಶೂಟ್ ಮಾಡಿದ್ವಿ. ಓಕೆ. ಸೊ ಇವಾಗ ಯಾವ ಹಂತದಲ್ಲಿದೆ ಸಿನಿಮಾ? ಸಿನಿಮಾ ಸೆನ್ಸಾರ್ ಆಗಿದೆ, ಯು ಬಾರಿಯೇ ಸಿಕ್ಕಿದೆ. ಯು ಬಾರಿಯಲ್ಲಿ ಅದೇ ರೈಟ್ ಪಾಯಿಂಟ್. ಅದು ಒಂದೇ ಏನು ಅಂತಂದ್ರೆ ಇದರಲ್ಲಿ ನಮ್ಮ ಹೀರೋ ಒಂದು ಟೈಮಲ್ಲಿ ಕುಡಿತಕ್ಕೆ ದಾಸ ಆಗ್ತಾನೆ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ಅಲ್ಲಿ. ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕು ಅಂತಂದ್ರೆ ಆತ ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಗಾಕೊಂಡು ಕುಡಿತಕ್ಕೆ ದಾಸ ಆದಾಗ ತಾಯಿ ಆದವಳೆ ಮಗನಿಗೆ ಬಾರ್ಗೋಗಿ ಎಣ್ಣೆ ತಂದು ಕೊಡುವ ಎಪಿಸೋಡ್ ಕೂಡ ಇದೆ. ಸೊ ಅದರಲ್ಲಿ 3-4 ಸಲ ರಿಪೀಟ್ ಆದ್ರೆ, 1 ಸಲ 2 ಸಲ ಆದ್ರೆ ಬಿಡ್ತಾರೆ ಸೆನ್ಸಾರ್ ಅಲ್ಲಿ. ತುಂಬಾ ರಿಪೀಟೆಡ್ಲಿ ನೀವು ಡ್ರಿಂಕ್ಸ್ ತೋರಿಸಿದ್ರೆ ಅದನ್ನ ಯು ಬಾರಿ ಅವರು ಹೇಳಿದ್ರು ಸರ್ ಏನು ಬೇರೆ ಪ್ರಾಬ್ಲಮ್ ಇಲ್ಲ, ಇದೊಂದೇ ಒಂದು ನಮ್ದು ನೀಟ್ ಸೆನ್ಸಾರ್, ಯಾವುದೇ ಕಟ್ಟಿಂಗ್ ಆಗಲಿ ಇನ್ನೊಂದಾಗ್ಲಿ ಅಥವಾ ಏನು ಇಲ್ದೇನೆ ಬಿಕಾಸ್ ಆಫ್ ದ ಡ್ರಿಂಕ್ಸ್ ಪರ್ಪಸ್ಗೋಸ್ಕರ ನಮ್ಗೆ ಯು ಬಾರಿಯೇ ಸಿಕ್ಕಿದ್ದು. ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಾದ್ರೆ ಹೇಳಿದ್ವಲ್ಲ ಆಗ್ಲೇ ಮ್ಯೂಸಿಕ್ ಬಗ್ಗೆ ಮಾತಾಡ್ತೀವಿ ಅನ್ಸುತ್ತೆ. ಸೊ ಮತ್ತೆ ಯಾವೆಲ್ಲ ಕ್ಯಾರೆಕ್ಟರ್ಸ್ ಇದೆ ಸರ್? ಪೋಸ್ಟರ್ ನೋಡಿದಾಗ ನೀವು ಒಂದು ಪಾತ್ರದಲ್ಲಿ ಕಾಣಿಸ್ತೀರಾ ಅಂತ. ಈ ಏನು ಅಂತಂದ್ರೆ ಒಂದು ಬಸ್ ಸ್ಟಾಪ್ ಎದುರುಗಡೆ ಒಂದು ಟೀ ಶಾಪ್ ಅಲ್ಲಿ ಒಬ್ಬ ಗಂಡ ಹೆಂಡತಿ, ಅಲ್ಲಿ ಹಾದು ಹೋಗುವ ಒಬ್ಬ ಪುರೋಹಿತ, ಅಲ್ಲಿ ಪಾಸ್ ಆಗುವ ಇನ್ನೊಬ್ಬ ಸ್ಟೂಡೆಂಟ್, ಎದುರುಗಡೆ ಒಬ್ಬ ಬಾಳೆಹಣ್ಣು ಮಾಡುವ ಅಜ್ಜಿ, ಅಲ್ಲಿಗೆ ಬರುವ ಒಬ್ಬ ಪೊಲೀಸು, ಆ ತರದ ಒಂದಷ್ಟು ಇನ್ನೊಬ್ರು ಅಮ್ಮ ಮಗ, ಈ ತರದ ಒಂದು ಪಾತ್ರಗಳು ಅಂದ್ರೆ ಒಂದು ಬಸ್ ಸ್ಟಾಪ್ ಅಂದ್ರೆ ಒಂದಷ್ಟು ಟ್ರಾವೆಲ್ ಆಗ್ತಾ ಇರುತ್ತೆ ಅಥವಾ ಬಸ್ ಸ್ಟಾಪ್ಗೆ ಬರುತ್ತೆ, ಆ ತರದ ಒಂದಷ್ಟು ಕ್ಯಾರೆಕ್ಟರ್ಗಳು ಬರ್ತವೆ. ಬಟ್ ಬರುವ ಪ್ರತಿ ಕ್ಯಾರೆಕ್ಟರ್ಗೆ ಅವ್ರದ್ದೇ ಆದ ಒಂದು ಕಥೆ ಇದೆ, ಸುಮ್ಮನೆ ಬಂದು ಪಾಸಿಂಗ್ ಇಲ್ಲ. ಅವ್ರದ್ದು ಕತೆ ಎತ್ಕೊಂಡು ಅದೇ ಒಂದು ಪಿಕ್ಚರ್ ಆಗ್ಬಿಡುತ್ತೆ. ಆ ತರದ್ದು ಅವ್ರದ್ದು ಒಂದು ಕಥೆನ ಒಂದು 3 ನಿಮಿಷ 5 ನಿಮಿಷದಲ್ಲಿ ಸಿನಿಮಾದಲ್ಲಿ ರಿಜಿಸ್ಟರ್ ಮಾಡ್ತೀವಿ. ಸೊ ವೀಕ್ಷಕರು ಈ ಸಿನಿಮಾನ ಯಾಕೆ ನೋಡ್ಬೇಕು ಸರ್? ಸಿನಿಮಾ ಅಲ್ವಾ, ಅದಕ್ಕೆ ನೋಡ್ಬೇಕು. ಅಂದ್ರೆ ಈಗ ಸಿನಿಮಾ ನೋಡೋರ್ಗೆ ಒಂದೊಂದು ಆಯ್ಕೆಗಳಿರ್ತವೆ. ಇದೇನೋ ಎಂಟರ್ಟೈನ್ಮೆಂಟ್ ಇರಬೇಕು, ಕಾಮಿಡಿ ಇರಬೇಕು, ಮೆಸೇಜ್ ಇರಬೇಕು, ಎಮೋಷನ್ಸ್ ಇರಬೇಕು, ಅವ್ರ ಫೇವ್ರೆಟ್ ಆರ್ಟಿಸ್ಟ್ ಇರಬೇಕು, ಒಳ್ಳೆ ಲೊಕೇಶನ್ಸ್ ಇರಬೇಕು, ಸಾಂಗ್ಸ್ ಇರಬೇಕು, ಫೈಟ್ಸ್ ಇರಬೇಕು ಅಂತ. ನಮ್ಮ ಸಿನಿಮಾದಲ್ಲಿ ಅವೆಲ್ಲವೂ ಇದೆ. ಕಾಮಿಡಿ ಇದೆ, ಎಮೋಷನ್ಸ್ ಇದೆ, ಬ್ಯೂಟಿಫುಲ್ ಪೇರ್ ಇದ್ದಾರೆ, ಒಳ್ಳೊಳ್ಳೆ ಲೊಕೇಶನ್ಸ್ ಇದೆ. ಅದರ ಆಚೆಗೆ ಮನುಷ್ಯ ಸಹಜವಾದ ಸಂಬಂಧಗಳು ಹೇಗೆ ಬಿಹೇವ್ ಮಾಡ್ತವೆ, ಅದಕ್ಕೆ ನಾವು ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಒಂದು ಕಡೆ ಆದ್ರೆ, ಕೆಲವು ಸಂದರ್ಭಗಳಲ್ಲಿ ನಾವು ಒಂದು ಪರ್ಟಿಕ್ಯುಲರ್ ತೀರ್ಮಾನಕ್ಕೆ ಬರೋದಕ್ಕೆ ಆಗೋದಿಲ್ಲ. ಅದು ಅಕಸ್ಮಾತ್ ಒಂದು ವೇಳೆ ಅಲ್ಲಿ ತಪ್ಪಿದ್ರೆ ಇಡೀ ಜೀವನದ ತಿರುವೆ ಬೇರೆ ಕಡೆ ಹೋಗುವ ಸಾಧ್ಯತೆಗಳಿರ್ತವೆ. ಆ ತರದ್ದು ಒಂದು ವಿಷಯಗಳು ಅಂದ್ರೆ ನಮ್ಮಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವ ಸಮಸ್ಯೆಗಳನ್ನ ಇಟ್ಕೊಂಡು ಮಾಡ್ಕೊಂಡಿರೋದ್ರಿಂದ ಎಲ್ರಿಗೂ ಸಿನಿಮಾ ಕನೆಕ್ಟ್ ಆಗುತ್ತೆ. ಅವ್ರ ಎಂಟರ್ಟೈನ್ಮೆಂಟ್ ಜೊತೆಗೆ ಒಳಗಡೆ ಒಂದು ಆಲೋಚನೆ ಹುಟ್ಟುತ್ತೆ. ಆ ಕಾರಣಕ್ಕೂ ಈ ಸಿನಿಮಾ ನೋಡ್ಬೇಕು.
ಸರ್ ನೀವು ಇಷ್ಟು ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದೀರಾ, ಜೊತೆಗೆ ನೀವು ಪತ್ರಕರ್ತರು. ಸೊ ಇದು ಇಲ್ಲಿ ಇರೋ ಎಕ್ಸ್ಪೀರಿಯನ್ಸ್ ನೆಲ್ಲ ಸೇರಿಸಿ ಈ ಸಿನಿಮಾ ಮಾಡಿರೋದಾ? ಅಲ್ಲ, ಇವತ್ತು ನಾಳೆಗೆ ಗರ್ಭ ಅಲ್ವಾ? ಇವತ್ತು ನಮ್ ಗರ್ಭ ಕಟ್ಟಿದ್ರೆ ನಾಳೆ ಹುಟ್ಟುತ್ತೆ. ಹಾಗೆ ಪ್ರತಿ ಮನುಷ್ಯ ಈಗ ನಾನು ಮಾತಾಡ್ತಿದ್ದೆ ಅಂದ್ರೆ ನನ್ನ ಅನುಭವದ ಜೊತೆಗೆ ಮಾತಾಡ್ತಿದ್ದೇನೆ. ಈ ಸಿನಿಮಾಗೆ ನಾನು ಕಂಡಂತದ್ದ ಕೇಳುವಂಥದ್ದು, ನಾನು ಅನುಭವಿಸಿದ್ದು, ಅದರಲ್ಲಿ ಒಂದಷ್ಟು ಭಾಗನೇ ಸಂಜುವಾಗಿ ಹೊರಗಡೆ ಬರೋದು. ಖಂಡಿತವಾಗಿ ನನ್ನ ಅನುಭವ ಅದು ಇದ್ದೇ ಇರುತ್ತೆ, ಅದು ಇಲ್ಲೇ ಹೋಗುತ್ತೆ. ಸದ್ವಿಕಾ ಮೇಡಮ್, ವೀಕ್ಷಕರಿಗೆ ಏನ್ ಹೇಳ್ತೀರಾ? ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಕನ್ನಡ ಸಿನಿಮಾಗೆ ತುಂಬಾ ಪ್ರೀತಿ ಕೊಡ್ತಿರೋದಕ್ಕೆ. ನಮ್ ಚಿತ್ರ 27th ಸೆಪ್ಟೆಂಬರ್ ರಿಲೀಸ್ ಆಗ್ತಿದೆ, ಥಿಯೇಟರ್ಗೆ ಬಂದು ನೋಡಿ. ಅಂಡ್ ಯಾಕೆ ನೋಡ್ಬೇಕು ಅಂದ್ರೆ, ಐ ಥಿಂಕ್ ತುಂಬಾ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ತೀನಿ, 2.5 hours ಬೋರ್ ಆಗಲ್ಲ, 2 hours ಎಂಟರ್ಟೈನ್ ಆಗಿರ್ತೀರಾ. ವೆರಿ ಕ್ರಿಸ್ಪ್ ಆಗಿದೆ, ಎಡಿಟಿಂಗ್ ತುಂಬಾ ಚೆನ್ನಾಗಿದೆ. ಅಂಡ್ ನಾವೆಲ್ಲ ನಮ್ ಬೆಸ್ಟ್ ಕೊಡಕ್ ಟ್ರೈ ಮಾಡಿದ್ವಿ. ಮ್ಯೂಸಿಕ್ ಚೆನ್ನಾಗಿದೆ, ಆಲ್ರೆಡಿ ಹಿಟ್ ಆಗಿದೆ. ಅಂಡ್ ಒಳ್ಳೆ ಕತೆ ಇದೆ. ಐ ಥಿಂಕ್ ಲೊಕೇಶನ್ಸ್, ಒಳ್ಳೆ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಿದೀವಿ. 2 hours ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕಾ ಸಿಗುತ್ತೆ. ಸೊ ಬಂದು ನಮ್ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಇವಾಗ ರೀಸೆಂಟ್ ನೋಡಕ್ ಹೋದ್ರೆ ಎಲ್ರು ಮಲಯಾಳ ಮೂವಿ ಆಗಿ ಮಾಡ್ತಾರೆ, ತಮಿಳಿಗೆ ಮಾಡ್ತಾರೆ, ಕಂಟೆಂಟು ಹಾಗೆ ಹೇಗೆ ರಿಯಾಲಿಟಿ. ಆಲ್ಮೋಸ್ಟ್ ನಾವು ಕಂಟೆಂಟ್ ಜೊತೆ ರಿಯಾಲಿಟಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ. ರಿಯಾಲಿಟಿ ಅಂದ್ರೆ ಲೈಕ್ ನಾವು ಡೈರೆಕ್ಟ್ ಹೇಳಿದಾಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಿ ಶೂಟ್ ಮಾಡಿ ಅನ್ಕೊಂಡು, ಬಟ್ ನಮ್ಗೆ ಆ ತರ ಸಿಗ್ಲಿಲ್ಲ ಅನ್ನೋದಕ್ಕೋಸ್ಕರ ಸೇಮ್ ಸೆಟ್ ಅಂತ ಯಾರಿಗೂ ಫೀಲ್ ಆಗಲ್ಲ. ಸೊ ಆಲ್ಮೋಸ್ಟ್ ನಾವು ರಿಯಾಲಿಟಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ. ಮತ್ತೆ ಇಲ್ಲೇನ್ ಸರ್ಸು ಮತ್ತೆ ಸಂಜು ಅಂತ ಏನ್ ಕ್ಯಾರೆಕ್ಟರ್ ಬರುತ್ತೆ, ಯಾರೇ ಹುಡುಗಿ ನೋಡಿದ್ರು ಓ ನನ್ನ ಲೈಫಲ್ಲಿ ಈ ತರ ಆಗಿದೆ ಅಂತ ಫೀಲ್ ಆಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಒಂದು ಬೆಸ್ಟ್ ಮಾಡಿದೀವಿ. ನಮ್ಗೆ ನಾವು ವಿ ಕ್ಯಾನ್ ಕಾಂಪಿಟೇಟ್ ಎನಿ ಲ್ಯಾಂಗ್ವೇಜ್. ಹೇಳ್ತಾರಲ್ಲ ತಮಿಳ್ ಆಗಿ ಮಾಡ್ತಾರಲ್ಲ, ಯಾಕೆ ನಾವು ಯಾವ್ದು ಪ್ಲಾನ್ ಮಾಡಿದ್ವಿ. ಸೊ ಮಲಯಾಳ ಮೂವೀಸ್ಗೂ ಡಬ್ ಮಾಡೋಣ ಅಂತ ಪ್ಲಾನ್ ಇತ್ತು. ಸೊ ನಮ್ದು ನಾವು ಆರ್ ಕಾಂಪಿಟೇಟರ್ಸ್. ನಾವು ಯಾರಿಗೆ ಕಾಂಪಿಟೇಟರ್ಸು, ಮಲಯಾಳ ಮೂವೀಸ್ ಇರ್ಬೋದು, ತಮಿಳಿಗೆ ಇರ್ಬೋದು, ನಾವು ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ಒಳ್ಳೆ ರಿಯಾಲಿಟಿ ಸಬ್ಜೆಕ್ಟ್ ಮಾಡಿದೀವಿ. ಇಲ್ಲೇನು ಅಲ್ಲ ಏನೋ ದಾಮ್ನ ಆಗಲ್ಲ, ಒಂದು ರಿಯಲಿಸ್ಟಿಕ್ ಮೂವಿ ಮಾಡಿದೀವಿ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟ, ನಾನು ಇಂಡಸ್ಟ್ರಿಗೋಸ್ಕರ ನಮ್ಮ ಸಂಜು ಮೂವಿ ಗೆಲ್ಸಿ, ನಮ್ಗೆಲ್ರಿಗೂ ಸಪೋರ್ಟ್ ಮಾಡಿ. ಎಲ್ರು ಒಬ್ಬೊಬ್ಬನಿಗೆ ಅವನ ಜೀವನಕ್ಕೆ ಯಾವ್ದಾದ್ರು ಒಂದು ಮೂರೇ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಅವ್ರ ಲೈಫಲ್ಲಿ ಫೀಲ್ ಆಗಿರುತ್ತೆ. ಸೊ ಮತ್ತೆ ಒಂದು ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ರಾಂಗ್ ಡಿಸಿಷನ್ ತಗೊಂಡ್ರೆ ಏನಾಗುತ್ತೆ ಲೈಫು ಅನ್ನೋದು ಸೋಷಿಯಲ್ ಮೆಸೇಜ್ ಇದೆ. ದಯವಿಟ್ಟು ಕೇಳ್ಕೊಳ್ಳೋದು ಇಷ್ಟ, ಎಲ್ಲರೂ ಬಂದು ನಮ್ಮ ಸಿನಿಮಾ ನೋಡಿ. ಸೆಪ್ಟೆಂಬರ್ 27th ರಿಲೀಸ್ ಆಗ್ತಾ ಇದೆ. ನೀವು ಸಿನಿಮಾ ನೋಡಿ ನಮ್ಮನ್ ಗೆಲ್ಸಿದ್ರೆ ದಯವಿಟ್ಟು ಎಲ್ರಿಗೂ ಅನುಕೂಲ ಆಗುತ್ತೆ. ಲಾಸ್ಟ್ ಅಲ್ಲಿ ಒಂದು ಆಡ್ ಮಾಡಕ್ಕಂದ್ರೆ, ನಾವು ಈ ಸಿನಿಮಾನ ನಾವು ಅಪ್ಪು ಸರ್ಗೆ ಟ್ರಿಬ್ಯೂಟ್ ಅಂತ ಅಂದ್ರೂ ತಪ್ಪಾಗಲ್ಲ. ಯಾಕಂದ್ರೆ ನಾವು ಸಿನಿಮಾ ಶೂಟ್ ಮಾಡಿದ್ದು ಒಂದು 1.5 years ಬ್ಯಾಕ್. ಅಪ್ಪು ಸರ್ದು ಇನ್ನೂ ಎಮೋಷನ್ಸ್ ಹಾಗೆ ಇತ್ತು. ಸೊ ಸಿನಿಮಾ ಒಳಗಡೆ ಒಂದು 2-3 ಕಾರಣಕ್ಕೆ ರೆಫರೆನ್ಸ್ ಆಗಿ, ಅವ್ರ ಫೋಟೋ ಆಗಿ, ಅವ್ರ ಪೋಸ್ಟರ್ ಆಗಿ, ಅವ್ರ ಬಗ್ಗೆ ಮಾತಾಡ್ತಾ ಅವ್ರ ನೆನಪು ಕೂಡ ನಮ್ಮ ಸಿನಿಮಾದಲ್ಲಿ ಮಾಡ್ಕೊಂಡಿದೀವಿ. ಸೊ ಅಪ್ಪು ಸರ್ ಅಭಿಮಾನಿಗಳಿಗೂ ಕೂಡ ಇದು ಒಂಥರ ಬೇರೆ ತರದ ಸಿನಿಮಾ ಅಂತಾನು ಅನ್ಸುತ್ತೆ. ಆಮೇಲೆ ಅಪ್ಪು ಸರ್ ನಾವು ಒಂಥರ ಶ್ರದ್ಧಾಂಜಲಿ ಕೊಟ್ಟಂಗೂ ಆಗುತ್ತೆ ಈ ಸಿನಿಮಾ. ಓಕೆ ಸರ್, ಇಷ್ಟೊತ್ತು ನಮ್ಮ ಗ್ಯಾಲಕ್ಸಿ ಟಿವಿ ಕನ್ನಡ ಜೊತೆ ಮಾತಾಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು ಸರ್. ನಿಮ್ಮ ಸಿನಿಮಾ ಹಿಟ್ ಆಗ್ಲಿ, 100 days ಕಂಪ್ಲೀಟ್ ಆಗ್ಲಿ, 25 weeks ಹೋಗ್ಲಿ. ಸೊ ಸಿನಿಮಾ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. 25 weeks ಎಲ್ಲ ಜಮಾನ ಹೊರಟೋಯ್ತು, ಈಗ 25 days ಹೊಡೆದ್ರು ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ಥ್ಯಾಂಕ್ ಯು.